ಅನಂತಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾದಿಷ್ಟಪ್ರದಾಯಿನೇ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇ ಗುರು. ನಮ್ಮಲ್ಲಿ ನಮ್ಮೆಲ್ಲರಿಗೂ ಒಂದು ಕಾಮನ್ ಗೋಲ್ ಇರೋದೇನು ಅಂದರೆ ನಮಗೆ ಸುಖ ಬೇಕು ಅಂತ ಅಲ್ವಾ. ಯಾರು ದುಃಖ ಬೇಕು ಅಂತ ಯಾರು ಹೇಳಲ್ಲ. ಈವನ್ ನೀವು ಮಹಾಭಾರತದಲ್ಲಿ ಈ ಕುಂತಿಯರು ಅಂತ ಗೊತ್ತಲ್ವ. ಸೊ ಎಲ್ಲ ಯುದ್ಧ ಆಯಿತು. ಆಮೇಲೆ ಕೃಷ್ಣ ಹೊರಡ್ತಾನೆ ವಾಪಸ್ಸು. ಆವಾಗ ಎಲ್ಲರೂ ಬಂದು ನಮಸ್ಕಾರ ಮಾಡಿಬಿಟ್ಟು ಏನೇನೋ ಕೇಳ್ತಾರೆ. ಸೊ ಕೃಷ್ಣ ಹೋಗಿ ಕುಂತಿಗೆ ನಮಸ್ಕಾರ ಮಾಡ್ತಾನೆ. ರಿಲೇಷನ್ ವೈಸ್ ಶಿ ಈಸ್ ಓಲ್ಡರ್, ರೈಟ್. ಅದಕ್ಕೆ ನಾನು ಡೋಂಟ್ ಡೂ ದಟ್, ನೀನು ಭಗವಂತ ನೀನು ಅಂತೆಲ್ಲ. ನಾನು ಭಗವಂತನೇ ಗೊತ್ತಾದ ಮೇಲೆ ಯು ಗಾಟ್ ಎವ್ರಿಥಿಂಗ್ ಅಂತ. ಅದಕ್ಕೆ ಸ್ಪೆಷಲಾಗಿ ಏನಾದರೂ ಬೇಕಾದರೆ ಕೇಳು, ಕೊಡ್ತೀನಿ ಅಂತ. ಅದಕ್ಕೆ ಕುಂತಿ ಹೇಳ್ತಾಳೆ, ನನಗೆ ಜೀವನ ಉದ್ದ ಕಷ್ಟ ಕೊಡು, ನನಗೆ ದುಃಖ ಕೊಡೋದು ಹೇಳಿಲ್ಲ, ಜೀವನ ಉದ್ದ ಕಷ್ಟ ಕೊಡು ನನಗೆ ಅಂತ. ಯಾಕೆ ಅತ್ತೆ ಏನಿದು ಈ ಥರ ಯಾರ್ಯಾರು ಕೇಳ್ತಾರ, ಕಷ್ಟ ಕೊಡು ಅಂತ ಕೇಳ್ತಾರ ಅಂತಂದರೆ, ಅದಕ್ಕೆ ಕುಂತಿ ಏನು ಹೇಳ್ತಾಳೆ, ಅಕಸ್ಮಾತ್ ನನಗೇನಾದರೂ ಕಷ್ಟ ಹೊಟ್ಟೋದ್ರೆ ನಾನು ನಿನ್ನ ಮರೆತು ಬಿಡ್ತೀನಿ. ನನಗೆ ಕಷ್ಟ ಇದ್ದರೆ ಯಾವಾಗಲೂ ಕೃಷ್ಣ ಕೃಷ್ಣ ಅಂತ ಇರ್ತೀನಿ, ಅದಕ್ಕೋಸ್ಕರ ನನಗೆ ಸದಾ ಕಷ್ಟ ಕೊಡು ಅಂತ. ಆದರೆ ಕುಂತಿ ಸಹ ನನಗೆ ದುಃಖ ಕೊಡು ಅಂತ ಕೇಳಲಿಲ್ಲ. ದುಃಖ ಕೊಡು ಅಂತ ಯಾರು ಕೇಳಲ್ಲ, ರೈಟ್. ಎಲ್ಲರೂ ಸುಖ ಕೊಡು ಅಂತಲೇ ಕೇಳೋದು. ಕಷ್ಟವೋ ಅದು ಬೇರೆ ಪ್ರಶ್ನೆ. ಆದರೆ ಯಾರು ಕೂಡ ನನಗೆ ದುಃಖ ಬೇಕು ಅಂತ ಯಾರೂ ಹೇಳಲ್ಲ. ಅನಿಸ್ತದೆ, ಐ ವಂಡರ್ ಅಬೌಟ್ ದಟ್ ಆಲ್ಸೋ. ಬಿಕಾಸ್ ಕೆಲವರಿಗೆ ಅದರಲ್ಲೇ ಒಂಥರ ಖುಷಿ. ಯಾಕೆಂದರೆ ಇವಾಗ ನೀವು ಬಂದು ಕೇಳ್ತೀರಾ, ಏನು ರೀ ಹೇಗಿದ್ದೀರಾ ಅನ್ನೋ, ಚೆನ್ನಾಗಿದ್ದಾರಪ್ಪ, ಏನು ಆರಾಮಾಗಿದ್ದೀನಿ ಅಂದರೆ, ಹೌದಾ ಅಂತ ಸುಮ್ಮನೆ ಬೇರೆ ಹೊಟ್ಟೋಗ್ತೀರಾ. ಅದರಲ್ಲೇನು ಸ್ಪೆಷಲ್ ಇಲ್ಲ ಅಲ್ಲ. ನೀವು ಬಂದ್ಬಿಟ್ಟು ಏನು ಹೇಗಿದೆ, ಅಯ್ಯೋ ಯಾಕೆ ಹೇಳ್ತೀರಾ ನನ್ನ ಕತೆ ಅಂದ್ಕೊಂಡು, ನನಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಇದು ಹೇಳ್ಕೊಂಡ್ರೆ, ಅಯ್ಯೋ ಪಾಪ ಹೌದಾ ಅಂತೆಲ್ಲ. ಅಟೆನ್ಷನ್ ಗೆಟ್ಟಿಂಗ್ ಮೆಕ್ಯಾನಿಸಮ್ ಅದು ಅಷ್ಟೇ. ಪೀಪಲ್ ವಾಂಟ್ ಅಟೆನ್ಷನ್. ಅದಕ್ಕೋಸ್ಕರ ಇದ್ದಿದ್ದು ಇಮ್ಯಾಜಿನರಿ ಕಷ್ಟಗಳೆಲ್ಲ ಹೇಳ್ಕೋತಾರೆ, ರೈಟ್. ಆದರೆ ನಿಜಕ್ಕೂ ಒಳಗೆ ನೋಡಿದ್ರೆ ಯಾರಿಗೂ ಕೂಡ ದುಃಖ ಬೇಕು ಅಂತಿರಲ್ಲ, ಎಲ್ಲರಿಗೂ ಸುಖ ಬೇಕು ಅಂತಲೇ ಇರೋದು, ಹೌದಲ್ಲ, ರೈಟ್. ಆಮೇಲೆ ಪ್ರಶ್ನೆ ಏನಂತಂದರೆ, ಹೌದಪ್ಪ ಆಯಿತು ಹೋಗಲಿ, ಅದು ಒಪ್ಕೊಳ್ಳೋಣ, ಸುಖ ಬೇಕು ಅಂತ. ಹೆಂಗೆ ಸುಖ ಸಿಗುತ್ತೆ? ನೆಕ್ಸ್ಟ್ ಕ್ವಶನ್. ಸುಖ ಬೇಕೋದು, ಆದರೆ ಹೇಗೆ ಸಿಗುತ್ತದು ಅಂತಂದರೆ, ಅಲ್ಲಿ ಬೇರೆ ಬೇರೆ ಹಂತದಲ್ಲಿ ಇವಾಗ ನಮಗೆ ಸುಖ ಅಂತಂದರೆ, ನಾವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಅಥವಾ ಫೀಲಿಂಗ್ ಗುಡ್ ಅಂತ. ಫೀಲಿಂಗ್ ಗುಡ್, ಐ ವಾಂಟ್ ಟು ಫೀಲ್ ಗುಡ್. ಸರಿ, ಓಕೆ ಫೈನ್, ಯು ವಾಂಟ್ ಟು ಫೀಲ್ ಗುಡ್. ಆದರೆ ಹೌ ಲಾಂಗ್ ಡು ಯು ವಾಂಟ್ ಟು ಫೀಲ್ ಗುಡ್? ಒಂದು 2 ನಿಮಿಷ ಎಕ್ಸೈಟ್ಮೆಂಟಾ, ಅಥವಾ ಯಾವಾಗೂ ಫೀಲಿಂಗ್ ಗುಡ್ಡಾ, ಅಥವಾ ಅಟ್ಲೀಸ್ಟ್ ಮೋಸ್ಟ್ ಆಫ್ ದ ಟೈಮ್ ಫೀಲಿಂಗ್ ಗುಡ್ಡಾ? ವಾಟ್ ಯು ವಾಂಟ್? ಹಾಗೇನಾದ್ರು ಕೇಳಿದ್ರೆ ಎಲ್ಲರೂ ಹೇಳಿದ್ರೆ, ಇಲ್ಲ ಐ ವಾಂಟ್ ಟು ಫೀಲ್ ಗುಡ್ ಆಲ್ ದ ಟೈಮ್. ನೋಬಡಿ ವಿಲ್ ಸೇ ನಂಗೆ ಬರೀ ಒಂದು 5 ನಿಮಿಷ ಫೀಲಿಂಗ್ ಗುಡ್, ಆಮೇಲೆ ಮಿಕ್ಕಿದ ಟೈಮೆಲ್ಲ ಹತ್ಕೊಂಡು ಕರ್ಕೊಂಡು ಕೂತಿರ್ಬೇಕು, ಯಾರೂ ಹೇಳೋದಿಲ್ಲ ಅಲ್ವಾ. ಎಕ್ಸ್ಕ್ಯೂಸ್ ಮೀ. ಆದರೆ
ನಮ್ಮ ಸೊಲ್ಯೂಷನ್ ಇದೆ, ಅದನ್ನು ಹುಡ್ಕೊಂಡು ಹೋಗ್ತೀವಲ್ವ. ಅದನ್ನು ಹುಡ್ಕೊಂಡು ಹೋಗುವಾಗ ಇಲ್ಲಿ 3 ಹಂತ ಇದೆ. ಏನಂತಂದರೆ, ಒಂದು ಭೋಗ ಅಂದರೆ ಎಂಜಾಯ್ಮೆಂಟ್, ರೈಟ್. ಭೋಗ ಒಂದು ಲೆವೆಲ್ಲು. ನಮಗೇನಂದರೆ ಅದರಲ್ಲಿ ನನಗೇನೋ ಒಂಥರ ಸುಖ ಸಿಗುತ್ತೆ ಅಂತ, ರೈಟ್. ಇನ್ನೊಂದೇನು ಅಂತಂದರೆ, ನಾನು ಸಂತೋಷವಾಗಿದ್ದರೆ, ನಿಮಗೆ ಸುಖ ಬೇರೆ ಸಂತೋಷ ಬೇರೆ ಅಲ್ವಾ. ಹ್ಯಾಪಿನೆಸ್, ಇಂಗ್ಲೀಷಲ್ಲಿ ಹ್ಯಾಪಿನೆಸ್, ರೈಟ್. ನನಗೆ ಸಂತೋಷ ಇದ್ದರೆ ಅದು ಎಲ್ಲಿಂದ ಬರುತ್ತೆ ಅಂದರೆ, ಅದು ಮನಸ್ಸಿನಲ್ಲಿರೋದು ಅಲ್ವಾ. ಮನಸ್ಸು ಒಂಥರ ಹಗುರವಾಗಿದ್ದರೆ, ಹ್ಯಾಪಿಯಾಗಿದ್ದರೆ, ಅದರಿಂದನೂ ನನಗೆ ಸುಖ ಸಿಗುತ್ತಲ್ವ. ಆದರೆ ಈ 2 ಹಂತಗಳು ಯಾವತ್ತೂ ಕೂಡ ಪರ್ಮನೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. 2 ಪರ್ಮನೆಂಟ್ ಸಾಧ್ಯ ಇಲ್ಲ. ನಮಗೆ ಪರ್ಮನೆಂಟ್ ಬೇಕಾದರೆ ಅದನ್ನು ನಾವು ಆನಂದ ಅಂತ ಹೇಳ್ತೀವಿ ನಾವು. ಅಂದರೆ ಇಂಗ್ಲೀಷ್ ಹೇಳ್ಬೇಕಾದ್ರೆ ಬ್ಲಿಸ್ ಅನ್ಬೋದು. ಬೈ ದ ವೇ, ಇಟ್ಸ್ ನಾಟ್ ಎ ವೆರಿ ಗುಡ್ ಟ್ರಾನ್ಸ್ಲೇಷನ್, ಬಟ್ ಕ್ಲೋಸೆಸ್ಟ್ ಟ್ರಾನ್ಸ್ಲೇಷನ್ ಬ್ಲಿಸ್, ಆನಂದ. ಆನಂದ ಎಲ್ಲಿ ಸಿಗುತ್ತೆ ನನಗೆ ಅಂತಂದರೆ, ಒಳಗೆ ಜೀವಕ್ಕೆ ಸಿಗೋದು ಆನಂದ. ನಾನು ಯಾವುದೋ ಸುಖ ಒಂದು, ಇವಾಗ ನಾವೇನೋ ನನಗೆ ಚಪಲ ಅಂತ ಇಟ್ಕೊಳ್ಳಿ, ನಂಗೆ ತಿನ್ನೋಕ್ಕಿಷ್ಟ, ಫುಡ್ ಇರ್ತಾರಲ್ಲ ಇಂಗ್ಲೀಷಲ್ಲಿ, ಸುಮ್ಮನೆ ಏನೇನೋ ಹುಡ್ಕೊಂಡು ಹೋಗೋದು. ಅಲ್ಲೆಲ್ಲೋ ಇಂದಿರಾನಗರಲ್ಲಿ ಯಾವುದೋ ಇದೆಯಂತೆ, ಅಲ್ಲೇನೋ ಇಟಾಲಿಯನ್ ಫುಡ್ ಚೆನ್ನಾಗಿ, ಇಲ್ಲೇನಲ್ಲಾಗ ಟ್ರಾಫಿಕಲ್ಲಿ ಹೊಡ್ಕೊಂಡು ಅಲ್ಲೆಲ್ಲೋ ಹೋಗ್ಬಿಟ್ಟು ಕೆಟ್ಟ ಮಕ್ಕ ಇಟ್ಕೊಂಡು ಅವನಿಗೆ ಕೇಳಿದ ದುಡ್ಡೆಲ್ಲ ಕೊಟ್ಬಿಟ್ಟು ತಿಂದರೆ ಅವಾಗ ಏನಾಯ್ತಂದರೆ, ನಮಗೆ ಏನು ಪ್ರಾಬ್ಲಮ್ ಗೊತ್ತಾ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಅದು ತಿನ್ನಬಾರ್ದು ಅಂತಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಏನಂತಂದರೆ, ಅದು ತಿನ್ನುವಾಗ ನನ್ನ ಮನಸ್ಸು ಎಲ್ಲ ಹೊಟ್ಟೋಗುತ್ತೆ. ನಾನೆಲ್ಲ ಕಷ್ಟಪಟ್ಕೊಂಡು ಹೋದೆ, ಎಲ್ಲ ಟ್ರಾಫಿಕ್ ಮಾಡ್ಕೊಂಡು ಹೋದೆ. ಅದು ತಿಂತ ಇರೋವಾಗ ಇನ್ನೆಲ್ಲ ಅಲ್ಲಿ ಸುಮ್ಮನೆ ಯಾವನೋ ಕೂತಿರ್ತಾನೆ ಅವನ ಕಡೆ ನೋಡೋದು, ಅಥವಾ ಏನೋ ಅಥವಾ ಯಾರೋ ಫೋನ್ ಮಾಡ್ತಾರೆ, ಏನೋ ಸಮ್ ರ್ಯಾಂಡಮ್ ಥಿಂಗ್. ಸೊ ಮನಸ್ಸೆಲ್ಲ ಹೊಟ್ಟೋಗುತ್ತೆ. ಇಲ್ಲೇನಾಯಿತು ನಿಮಗೆ ನೋಡಿ, ಭೋಗ ಅಂದರೆ, ಎಂಜಾಯ್ಮೆಂಟ್ ಅಂದರೆ ಒಂದು ಸೆನ್ಸರಿ ಆರ್ಗನ್, ಹೌದಲ್ವಾ. ಇವಾಗ ನಾನು ಕಣ್ಣಲ್ಲೇನೋ ನೋಡ್ಬೋದಪ್ಪ, ಮೂಸ್ಬೋದು, ತಿನ್ಬೋದು, ವಾಟ್ ಎವರ್, ಮುಟ್ಬೋದು, ವಾಟ್ ಎವರ್, 5 ತರಹ ಸೆನ್ಸರಿ ಆರ್ಗನ್ಸ್ ಇದೆ. ಆದರೆ ಅದು ನೀನು ಒಳ್ಳೆ ಪದಾರ್ಥ ತಿಂದಾಗ, ರೈಟ್, ಆ ಇನ್ಫಾರ್ಮೇಷನ್ ಆ ಜೀವಕ್ಕೆ ಹೆಂಗೆ ತಟ್ಟುತ್ತೆ? ಏನು ಪ್ರಶ್ನೆ ಅಲ್ಲ. ಜೀವ ಇರೋದು ಒಳಗಡೆ ಅಲ್ಲ. ಸೊ ಈ ಸೆನ್ಸರಿ ಇನ್ಫಾರ್ಮೇಷನ್ನು ಸೆನ್ಸರಿಂದ, ನೀವೆಲ್ಲ ಇಂಜಿನಿಯರಿಂಗ್ ಓದೋದು, ಸೊ ಎಲ್ಲಿ ಹೋಗುತ್ತೆ ಅದು? ಅದೇ ಎಲ್ಲೋ ಹೋಗ್ಬೇಕಲ್ವ ಅದು. ಸೊ ಎಲ್ಲಿ ಹೋಗುತ್ತೆ? ಮನಸ್ಸಿಗೆ ಹೋಗುತ್ತೆ, ಹೌದಲ್ವ. ಸೊ ನಿಮಗೆ ತಲುಪಬೇಕಾದ್ರೆ ನಿಮ್ಮ ಮನಸ್ಸಿನ ಮುಖಾಂತರನೇ ಹೋಗಬೇಕು. ದಿಸ್ ನೋ ದಟ್ ಚಾಯ್ಸ್. ಸೊ ನೀನು ಮನಸ್ಸೆಲ್ಲ ಇನ್ನೆಲ್ಲ ತಿರುಗಿಬಿಟ್ಟಿದ್ರೆ, ಅಪರದಂಡ ಆಯಿತು, ಎಲ್ಲ ಟ್ರಾಫಿಕ್ ಕೊಡ್ಸ್ಕೊಂಡು ಅಲ್ಲಿ ಹೋಗಿದ್ದು ಇಂದಿರಾನಗರ್ಗೆ, ರೈಟ್. ಇಟ್ಸ್ ವೇಸ್ಟ್ ಆಫ್ ಟೈಮ್. ಬಿಕಾಸ್ ಅದು ಆದ್ಮೇಲೆ ತಿಂದೆ, ಅಯ್ಯೋ ಹೇಳ್ಕಿರ್ತೆ ಹೆಂಗೆ ಚೆನ್ನಾಯ್ತಾ ಅಂತ. ಆ್ಯಕ್ಚುಲಿ ಐ ವಾಸ್ ಲಿಟಲ್ ಕಾಟ್ ಅಪ್ ಇನ್ ಸಮಥಿಂಗ್, ಸೊ ಇನ್ನೊಂದ್ಸರ್ತಿ ಹೋಗ್ಬೇಕು ಯಾವಲಾರು ಅಂತ. ಸೊ ಇಲ್ಲಿ ಇದೊಂದು ಪ್ರಾಬ್ಲಮ್. 2ನೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈ ಭೋಗ ಇದೆಯಲ್ಲ, ಭೋಗದಿಂದ ನನಗೆ ಸುಖ ಸಿಗಬೇಕಂದ್ರೆ ಅದು ಎಷ್ಟೊತ್ತು ಆ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೋ ಅಷ್ಟೊತ್ತು ಮಾತ್ರ ಅಷ್ಟೆ, ಹೌದಲ್ವ. ಏನೇ ಇರ್ಬೋದು ರೀ, ನಾವು ಒಂದು ತಿಂಡಿ, ಒಂದು ಗುಲಾಬ್ ಜಾಮೂನ್ ನಾನು ತಿಂತಾಯಿದ್ರೆ ಅದು ನನ್ನ ನಾಲ್ಗೆಗೆ ಅದೆಷ್ಟು ಕಾಂಟ್ಯಾಕ್ಟ್ ಇರುತ್ತೋ ಅಷ್ಟೊತ್ತು ಮಾತ್ರ ಅಷ್ಟೆ. ಆ್ಯಂಡ್ ಆ ಟೈಮಲ್ಲೂ ಮನಸ್ಸಲ್ಲಿ ಹೊಟ್ಟೋಗ್ಬೋದು, ರೈಟ್. ಎಲ್ಲ ಮನಸ್ಸು ಇವಾಗ ಏನೋ ಹೊಸದಾಗಿ ಶುರು ಮಾಡಿದಾರಲ್ವ, ಮೈಂಡ್ಫುಲ್ ಮೆಡಿಟೇಷನ್, ರೈಟ್. ಆ್ಯಂಡ್ ಐ ಡಿಂಟ್ ನೋ ದೇರ್ ಸಮ್ ಅದರ್ ಕೈಂಡ್ ಆಫ್ ಮೆಡಿಟೇಷನ್. ಅಲ್ಲ, ಮೆಡಿಟೇಷನ್ ಅಂದರೆ ಮನಸ್ಸನ್ನೇ ತೆಗೆದಾಕ್ಬಿಟ್ರೆ ಇದು ಮೆಡಿಟೇಷನ್ ಎಲ್ಲಿಂದ ಬಂತು? ಸೊ ಎವ್ರಿ ಮೆಡಿಟೇಷನ್ ಹ್ಯಾಸ್ ಟು ಬಿ ಮೈಂಡ್ಫುಲ್ ಮೆಡಿಟೇಷನ್, ರೈಟ್. ಅದರ್ವೈಸ್ ದಟ್ ವರ್ಡ್ ಹ್ಯಾಸ್ ನೋ ಮೀನಿಂಗ್ ಆ್ಯಕ್ಚುಲಿ, ಹೌದಲ್ಲ. ಒಪ್ತೀಯಾ? ಸೊ ಬಟ್ ಇವಾಗ ಹೊಸದಾಗಿ ಸುಮ್ಮನೆ ಏನೇನು ಶುರು ಮಾಡಿಬಿಡ್ತಾರೆ, ತಿನ್ಬೇಕು ಮೈಂಡ್ಫುಲ್ ಈಟಿಂಗ್. ಆಫ್ಕೋರ್ಸ್
ಇಲ್ಲ, ನಾವು ತಿನ್ನುವಾಗ ಅದ್ರ ಮೇಲೆ ಗಮನ ಇರಬೇಕು. ನಾನು ಏನು ತಿಂತಾ ಇದ್ದೀನಿ ಗಮನ ಇರಬೇಕು. ಅಥವಾ ಏನೋ ನೋಡ್ತಾ ಇದ್ದರೆ, ವಾಟ್ ಎವರ್ ಇಟ್ ಮೇ ಬಿ, ರೈಟ್? ನೀನು ನೋಡ್ತಾ ಇದೆಯೋ, ತಿಂತಾ ಇದೆಯೋ, ಮೂಸ್ ನೋಡ್ತಾ ಇದೆಯೋ, ವಾಟ್ ಎವರ್ ಯು ಆರ್ ಡೂಯಿಂಗ್, ಅದು ಆ ಪದಾರ್ಥ ನಮಗೆ ಆ ಒಂದು ಇಂದ್ರಿಯ, ಜ್ಞಾನೇಂದ್ರಿಯದ ಜೊತೆಗೆ ಅದೆಷ್ಟು ಕಾಂಟ್ಯಾಕ್ಟ್ ಇರುತ್ತೋ ಅಷ್ಟೊತ್ತು ಮಾತ್ರ. ಅಂದರೆ ದರ್ ಇಸ್ ಲಿಮಿಟೆಡ್ ಟೈಮ್. ಮುಂಚೆನೆಲ್ಲ ಆಮೇಲೂ ಇಲ್ಲ ಅದು. ಹಾಗನ್ಬಿಟ್ಟು ನಾನು 24 ಗಂಟೆಗೂ ತಿಂತ ಕೂತಿರೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಸೊ ಅಲ್ಲಿ ಏನಾಯಿತು, ನಮಗೆ ಒಂದು ಕನ್ಕ್ಲೂಷನ್ ಐ ಕ್ಯಾನ್ ಡ್ರಾ, ರೈಟ್? ಒಂದು ಕನ್ಕ್ಲೂಷನ್ ಐ ಕ್ಯಾನ್ ಡ್ರಾ ಇಸ್, ಅದು ತಪ್ಪು ಅಂತಲ್ಲ. ಅದು ಇವಾಗ ಏನೋ ಒಳ್ಳೆ ಪದಾರ್ಥನ ನೆನಪು ಮಾಡಿ ತಿನ್ನಬಾರ್ದು, ಎಂಜಾಯ್ ಮಾಡ್ಬಾರ್ದು ಅಂತಲ್ಲ. ದಟ್ಸ್ ನಾಟ್ ದ ಕನ್ಕ್ಲೂಷನ್. ಜಸ್ಟ್ ಲರ್ನ್ಸ್ ಲಿಮಿಟೇಷನ್ ಅಷ್ಟೇ. ಆ ಲಿಮಿಟೇಷನ್ ಅಂದರೆ ಟೈಮ್ ಲಿಮಿಟೇಷನ್ ಇದೆ, ಒಂದು ಟೈಮ್ ಲಿಮಿಟೇಷನು. ಇನ್ನೊಂದೇನು ಅಂದರೆ ಈ ಮನಸ್ಸು ಚಂಚಲ, ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನಾನು ಸರಿಯಾದ ಟೈಮಲ್ಲಿ ಅದು ಕೈ ಕೊಟ್ಬಿಡುತ್ತೆ ಅದು, ಅಲ್ವಾ? ನಾನು ಏನೋ ಮಾಡಬೇಕು ಅಂತಂದರೆ ಆ ಟೈಮಲ್ಲಿ ಇನ್ನೇನೋ ಯೋಚನೆ ಮಾಡಿಬಿಡುತ್ತೆ ಅದು. ಸೊ ದಟ್ಸ್ ಒನ್ ಪ್ರಾಬ್ಲಮ್. ಓಕೆ, ಆಯ್ತಪ್ಪ, ಫೈನ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಮನಸ್ಸು. ನನಗೆ ಮನಸ್ಸಿನಲ್ಲಿ ಒಂದು ಅಂದರೆ ಸಂತೋಷ ಇರಬೇಕಂತಂದರೆ, ಸೊ ನನಗೆ ಮಾನಸಿಕ ಸುಖ ಬೇಕು. ಅಂದರೆ ಮೆಂಟಲ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಬೇಕು ನನಗೆ. ಆಯಿತು, ಹಾಗೆ ಅದು ಸಿಗುತ್ತೆ. ನಿಮಗೆ ಮನಸ್ಸು ಇಲ್ಲಿ ಹೇಗೆ ಇಂದ್ರಿಯಗಳ ಕಾಂಟ್ಯಾಕ್ಟಿಂದ ಸಿಗುತ್ತೋ, ಅಲ್ಲಿ ಮನಸ್ಸು ಯಾತ್ರ ಮೇಲೆ ಕಾಂಟ್ಯಾಕ್ಟ್ ಇರ್ತೋ ಅದರಿಂದ ಸಿಗುತ್ತೆ ಅಷ್ಟೆ. ಹೌದಲ್ವಾ? ನಿನ್ನ ಮನಸ್ಸು ಯಾವುದೋ ಒಂದು ಕೆಟ್ಟ ವಿಷಯದ ಮೇಲೆ ಕಾಂಟ್ಯಾಕ್ಟ್ ಇತ್ತು ಅಂತಂದರೆ, ಇಟ್ ಡಸಂಟ್ ಹ್ಯಾವ್ ಟು ಬಿ ಥ್ರೂ ದ ಜ್ಞಾನೇಂದ್ರಿಯಗಳಿಂದಲ್ಲ. ನಾನು ನೋಡ್ಬೇಕಂತಿಲ್ಲ, ನಾನು ಕಣ್ಮುಚ್ಕೊಂಡು ಮನಸ್ಸಲ್ಲಿ ನೋಡ್ಬೋದಲ್ವಾ? ಅಂದರೆ ಇಮ್ಯಾಜಿನ್ ಮಾಡ್ಕೋಬೋದಲ್ವಾ? ಸೊ ಮನಸ್ಸು ಇಂದ್ರಿಯಗಳನ್ನು ಬಿಟ್ಟು ಯಾತ್ರ ಜೊತೆಗೆ ಅಂಟ್ಕೊಂಡಿದೆಯೋ ಅದರಿಂದ ನಮಗೆ ಸಂತೋಷ ಬರ್ಬೋದು ಅಥವಾ ಒಂದು ದುಃಖ ಬರ್ಬೋದು. ಹೌದಲ್ಲ? ಅಲ್ಲೇನಾಗ್ತಂದರೆ ನನಗೆ ಅಲ್ಲಿ ಸ್ವಲ್ಪ ಇಟ್ಸ್ ಲಿಟಲ್ ಬೆಟರ್, ಈ ಇಂದ್ರಿಯಗಳಿಗಿಂತ ಬೆಟರ್ ಅದು. ಯಾಕಂತಂದರೆ ನನಗೆ ಹೊರಗೇನು ಒಂದು ಕಾಂಟ್ಯಾಕ್ಟ್ ಇರಬೇಕಾದ್ದಿಲ್ಲ. ಇವಾಗ ನಾನು ತಿಂದು ಎಂಜಾಯ್ ಮಾಡಬೇಕಂದ್ರೆ ಆ ಪದಾರ್ಥ ಇರಬೇಕು, ನಾಲ್ಗೆ ತಗಲ್ಬೇಕು, ಇದೆಲ್ಲ ಪ್ರಾಬ್ಲಮ್ಸ್, ರೈಟ್? ಆ್ಯಂಡ್ ಎಷ್ಟೊತ್ತು ತಿನ್ನೋಕ್ಕಾಗತ್ತೆ, ಇದೆಲ್ಲ ಇದೆ. ಮನಸ್ಸಿನಲ್ಲಿ ಹಾಗೆಲ್ಲ. ನನ್ನ ಮನಸ್ಸು ಸುಮಾರು, ಆದರೆ ಅಲ್ಲೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂತಂದರೆ ಮನಸ್ಸು ಸ್ಥಿರವಾಗಿರೋದಿಲ್ಲ. ನಾನು ಇಲ್ಲಪ್ಪ ಇದು ಏನೋ ನನಗೆ ತುಂಬ ಖುಷಿ ಕೊಡೋವಂಥ ಒಂದು ವಿಷಯ ಏನೇ ಇರ್ಬೋದು, ಅದ್ರ ಬಗ್ಗೆಯೇ ಯೋಚನೆ ಮಾಡ್ತೀನಿ. ಅದ್ರ ಜೊತೆಗೆ ಮನಸ್ಸು ಇರಬೇಕು ಅಂತಂದರೆ ನೀನು ಯಾವಾಗ ಅದನ್ನ ಇರಬೇಕು ಅಂತ ಅಲ್ಲಿ ಹೋಗಿ ಇಡ್ತೀಯೋ ತಕ್ಷಣ ಇದೊಂದು ಕಡೆ ಹಾಗೆ ಜಂಪ್ ಮಾಡುತ್ತೆ. ನೀನು ಎಷ್ಟು ಇಲ್ಲ ಇರು ಅಂತಂದರೆ ಅಷ್ಟು ಫೋರ್ಸ್ಫುಲ್ಲಾಗಿ ಜಂಪ್ ಮಾಡುತ್ತದೆ, ರೈಟ್? ಸೊ ಅಲ್ಲಿ ಟೆಲ್ ಯು ದ ಸೊಲ್ಯೂಷನ್ಸ್ ಟು ಆಲ್ ದಿಸ್. ನಾನು ಐ ಆಮ್ ಜಸ್ಟ್ ಸ್ಟೇಟಿಂಗ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದು ಅಷ್ಟೇ, ರೈಟ್? ಸೊ ಅದೇ ಸೊ ಅದೂ ಸ್ವಲ್ಪ ಪ್ರಾಬ್ಲಮೇನೆ ನಮಗೆ, ರೈಟ್? ಸೊ ನಾನು ಮಾನಸಿಕವಾಗಿ ಮನಸ್ಸಿಂದ ನನಗೆ ಸುಖ ಬರಬೇಕಂತಂದರೆ ದಟ್ ಆಲ್ಸೋ ಇಸ್ ಎ ಲಿಮಿಟೇಷನ್ ಇದೆ ಮತ್ತು ಪ್ರಾಬ್ಲಮ್ ಇದೆ, ಅಲ್ವಾ? ಆಯಿತು, ಥರ್ಡ್ ಲೆವೆಲ್ಗೆ ಹೋಗೋಣ. ಆನಂದ ಅಂತ ಹೇಳ್ತೀವಿ ನಾವು. ಎಂಥ ಆನಂದ ಇದು! ನಾನು ಒಂದು ಸತಿ ಬೇಕಾದ ಸತಿ ಸ್ವಲ್ಪ ಇಂಜಿನಿಯರಿಂಗ್ ಓದಿರೋರಿಗೆಲ್ಲ ಹೇಳಿದ್ದೆ, ಇದು ಹೆಂಗೆ ಅಂತಂದರೆ, ಏನೋ ಇದು ಸುಮಾರು ಜನ ಇಂಜಿನಿಯರಿಂಗ್ ಓದಿದವರು ಇದ್ದೀರಲ್ವ, ನಿಮಗೆ ಸಿಗ್ನಲ್ ಅಂದ್ರೆ ಗೊತ್ತಲ್ವಾ? ಸಿಗ್ನಲ್ ಅಂದರೆ ಸಮ್ ಚೇಂಜಿಂಗ್ ವೇ ಫಾರ್ಮ್ ದಟ್ ಹ್ಯಾಸ್ ಸಮ್ ಮೀನಿಂಗ್. ಸುಮ್ಮನೆ ಅದು ಚೇಂಜ್ ಆದರೆ ಅದು ಮೀನಿಂಗ್ ಇರಬೇಕು ಅದಕ್ಕೆ. ಅನಲಾಗ್, ಡಿಜಿಟಲ್, ವಾಟ್ ಎವರ್, ಏನೋ ಅದು ಚೇಂಜ್ ಆಗಬೇಕಲ್ವ. ಅದೇನಂತಂದರೆ ಅದು ಕೆಳಗೆ ಮೇಲೆ ಹೋಗ್ತಾ ಇರೋವಾಗ ಇಲ್ಲಿ 0 ಇದೆ ಇಲ್ಲಿ, ಆಯಿತಾ? ಸೊ ಅದು ಕೆಳಗೆ ಮೇಲೆ ಹೋಗೋದು ಅದು ಸಹಜ, ಇಲ್ಲಾಂದ್ರೆ ಅದಕ್ಕೆ ಅರ್ಥ ಇಲ್ಲ. ಇವಾಗ ನಮ್ಮ ಜೀವನದಲ್ಲಿ ಪ್ರತಿ ದಿವಸ ಒಂದು ಸ್ಟ್ರೇಟ್ ಲೈನ್ ಥರ ಮೀನಿಂಗ್ಲೆಸ್ ಲೈಫ್ ಅದು, ಹೌದಲ್ವ? ಅದಕ್ಕೆ ಅರ್ಥನೇ ಇಲ್ಲ. ಸೊ ನಿನಗೆ ಮೀನಿಂಗ್ ಇರಬೇಕಾದ್ರೆ ಅಪ್ ಆ್ಯಂಡ್ ಡೌನ್ ಇರಲೇಬೇಕು.
ಇಲ್ಲಾಂದರೆ ಅದು ಸಿಗ್ನಲ್ ಆಗಿ ಸಾಧ್ಯವೇ ಇಲ್ಲ. ಅದು ಇಟ್ಸ್ ಓನ್ಲಿ ಎ ಸಿಗ್ನಲ್ ಇಫ್ ಇಟ್ ಗೋಸ್ ಅಪ್ ಆ್ಯಂಡ್ ಡೌನ್, ಅದರ್ ಇಸ್ ನೋ ಮೀನಿಂಗ್ ಅಲ್ವಾ. ಈವನ್ ಡಿಜಿಟಲ್ ವಾಟ್ ಎವರ್ ಇಟ್ ಈಸ್ ರೈಟ್. ಇಲ್ಲಿ ಅದು ಕೆಳಗೆ ಹೋದಾಗ ಸೊ ಇಲ್ಲಿ ಝೀರೋ ಇದೆಯಪ್ಪ, ಅದು ಕೆಳಗೆ ಹೋದಾಗ ಝೀರೋಕ್ಕಿಂತ ಕೆಳಗೋಗ್ಬಿಟ್ರೆ ನೆಗೆಟಿವ್ ಆಗ್ಬಿಡುತ್ತೆ. ದ ಪ್ರಾಬ್ಲಮ್ ಇಸ್ ನಾಟ್ ಅದು ಕೆಳಗೋಗೋದು ಪ್ರಾಬ್ಲಮ್ ಅಲ್ಲ, ನೆಗೆಟಿವ್ ಹೋಗೋದು ಪ್ರಾಬ್ಲಮ್. ಅದಲ್ಲ. ಸೊ ನೆಗೆಟಿವ್ ಹೋದರೆ ನನಗೆ ದುಃಖ. ನನಗೇನು ಜೀವನದಲ್ಲಿ ಅಂದರೆ ನೆಗೆಟಿವ್ ಹೋಗಬಾರ್ದು, ಕೆಳಗೆ ಹೋಗ್ಬಾರ್ದು ಅಂತಲ್ಲ, ನೆಗೆಟಿವ್ ಹೋಗಬಾರ್ದು ಅಷ್ಟೇ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಅದರ ಆ್ಯಾವ್ರೇಜ್ ವ್ಯಾಲ್ಯೂ ಇದೆಯಲ್ಲ, ಡಿ ಸಿ ವ್ಯಾಲ್ಯೂ ಅಂತೇಳಿ ಆ್ಯಾವ್ರೇಜ್ ವ್ಯಾಲ್ಯೂ, ಅದು ಎತ್ತರಕ್ಕೆ ಇರಬೇಕು. ಇವಾಗ ನಾನು ಈ ಲೆವೆಲ್ ಆಪರೇಟ್ ಮಾಡ್ತೆ, ಸೊ ಇಲ್ಲೇ ಕೆಳಗೆ ಮೇಲೆ ಹೋಗ್ತಾ ಇದೆ. ಅದು ಕೆಳಗೋದ್ರಿಂದ ಚಿಂತೆ ಇಲ್ಲ, ಬಿಕಾಸ್ ಅದು ಕೆಳಗೋದ್ರೂ ಕೂಡ ಇಟ್ಸ್ ಸ್ಟಿಲ್ ಪಾಸಿಟಿವ್. ನಿನಗೆ ಎಷ್ಟು ಎತ್ತರಕ್ಕಿದೆಯೋ, ನೀ ಎಷ್ಟು ಎತ್ತರಕ್ಕೆ ತೊಗೊಂಡೋಗ್ತೀಯ ಡಿ ಸಿ ವ್ಯಾಲ್ಯೂನ, ಅದು ಕೆಳಗೆ ಎಷ್ಟೇ ಕೆಳಗೋದ್ರೂ ಕೂಡ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಇಸ್ ವೆರಿ ಹೈ, ಪಾಸಿಟಿವ್. ಅದನ್ನೇ ನಾವು ಆನಂದ ಅಂತ ಹೇಳೋದು. ಸೊ ನನಗೆ ಹೊರಗೆ ಏನೋ ಕಷ್ಟ ಬರ್ಬೋದು, ಇದು ಏನೋ ಆಗತ್ತೆ 24 ಏನೋ ಅಲ್ಲ, ಯಾರಿಗಾಗಲ್ಲ. ಪ್ರತಿಯೊಬ್ಬರಿಗೂ ಒಂಥರ ಅಲ್ಲ ಇನ್ನೊಂಥರ, ಒಬ್ಬರಿಗೂ ಒಂದೊಂದು ಥರ ಕಷ್ಟ. ನಿಂಗೊಂಥರ ನಂಗೊಂಥರ, ಇಟ್ ಡಸಂಟ್ ಮ್ಯಾಟರ್. ಏನೋ ಒಂದು ಆರೋಗ್ಯ ಸರಿಗಿಲ್ದಾರೆ ಎಂಥದೋ ಏನೋ ಸಮಥಿಂಗ್ ಅದ್ರ ಫೈನಾನ್ಷಿಯಲ್ ಇಶ್ಯೂಸ್ ಇರಬೇಕು, ಏನೋ ಆಗುತ್ತೆ ಜೀವನದಲ್ಲಿ ಅಲ್ವಾ. ಆದರೆ ಇನ್ನೊಂದಿದೆ, ಏನು ಗೊತ್ತಾ, ನಿಮಗೆಲ್ಲ ಚೆನ್ನಾಗಿದೆ ಅಂತ ಇಟ್ಕೊ, ಏನೋ ಪ್ರಾಬ್ಲಮ್ ಇರಬೇಕಾದಿಲ್ಲ. ಆರೋಗ್ಯ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಎಲ್ಲ ಚೆನ್ನಾಗಿದೆ, ಗಟ್ಮುಟ್ಟೆಗೆ ಹೊಟ್ಟೆ ಬಟ್ಟೆಗೆಲ್ಲ ಬೇಕಾದಷ್ಟಿದೆ, ಇರೋಕ್ಕೆ ಒಳ್ಳೆ ಜಾಗ ಇದೆ, ಒಂದು ಕಾರ್ ಇದೆ, ಎಲ್ಲ ಇದೆ. ಆದರೂ ಯಾಕೋ ಬೇಜಾರು ರೀ, ಯಾಕೋ ಏನೋ ಒಂಥರ ಐ ಡೋಂಟ್ ಫೀಲ್ ಗುಡ್. ಅಲ್ಲಪ್ಪ ಯಾಕೆ ನಿಂಗೆ ಎಲ್ಲ ಇದೆಯಲ್ಲ, ಇದೆ, ಅದು ಯಾಕೋ ಐ ಡೋಂಟ್ ಫೀಲ್ ಗುಡ್. ಯಾಕಂತಂದರೆ ನನ್ನ ಆ್ಯಾವ್ರೇಜ್ ವ್ಯಾಲ್ಯೂ ಇದೆಯಲ್ಲ, ಅದು ನೆಗೆಟಿವ್ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಐ ಆಮ್ ಆಪ್ರೇಟಿಂಗ್ ಹಿಯರ್, ಝೀರೋ ಇಲ್ಲಿದೆ, ಐ ಆಮ್ ಆಪ್ರೇಟಿಂಗ್ ಹಿಯರ್. ಸೊ ಅಲ್ಲೇ ಎಲ್ಲೋ ಮೇಲೆ ಹೋಗುತ್ತೆ. ಆ್ಯಕ್ಚುಲಿ ಏನೋ ಪಾಸಿಟಿವ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ನಿಮಗೆ, ಆದರೆ ನೆಟ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಸ್ಟಿಲ್ ನೆಗೆಟಿವ್. ಹೌದಲ್ಲ. ಇದು ಇಂಜಿನಿಯರ್ ಹೋದ್ರೆ ಎಲ್ಲ ಸುಲಭವಾಗಿ ಅರ್ಥ ಆಗುತ್ತೆ ಇದು. ಸೊ ಏನು ಮುಖ್ಯ ಅಂತಂದರೆ ನನಗೆ ನಾನು ಹೇಳಿದೆ, ನಾನು ನೆಗೆಟಿವ್ ಹೋಗಬಾರ್ದು, ನೆಗೆಟಿವ್ ವ್ಯಾಲ್ಯೂ ಹೋಗಬಾರ್ದು. ಇಟ್ ಕ್ಯಾನ್ ಗೋ ಡೌನ್, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಝೀರೋ ಕೆಳಗೆ ಹೋಗಬಾರ್ದು. ಅಂದರೆ ನಾನು ಎಷ್ಟು ಮೇಲಕ್ಕೆ ತೊಗೊಂಡೋಗ್ತೀನೋ ಅಷ್ಟು ನಾನು ಸುಖದಿಂದ ನಂಗೆ ಬೇಕಾಗಿರೋ ಲೆಟ್ಸ್ ನಾಟ್ ಫರ್ಗೆಟ್, ನಂಗೆ ಏನು ಬೇಕು, ಸುಖ ಬೇಕಲ್ವಾ. ಸೊ ದಟ್ಸ್ ಮೈ ಗೋಲ್. ಸೊ ಅಷ್ಟು ಸುಖ ನನಗೆ ಸಿಗುತ್ತೆ. ಅಂದರೆ ನೀನು ಹೊರಗಡೆ ಏನೇ ಏನೇ ಇದ್ದರೂ ಸುಖವಾಗಿರ್ತೀಯ. ಸೊ ಇದಕ್ಕೆ ಏನು ಮಾಡಬೇಕು ಅಂತ ಇವಾಗ ಸೊಲ್ಯೂಷನ್ಗೆ ಬರೋಣ, ರೈಟ್. ಸೊ ಕೆಲವ್ರಿಗೆ ಏನಂದರೆ ಇವಾಗ ಈ ಭೋಗ ಲಿಮಿಟೆಡ್ ಅಲ್ವಾ. ಸೊ ಅದು ಲಿಮಿಟೆಡ್ ಆದ್ದರಿಂದ ಬಿಟ್ಟುಬಿಡ್ತೀನಿ ನಾನು, ನನಗೆ ಬೇಡ ಅದು. ಮನಸ್ಸು ಚಂಚಲನಾ, ಅದು ಬಿಟ್ಟುಬಿಡ್ತೀನಿ ನಾನು ಒಳಗಡೆನೂ. ಅಂದರೆ ಎಮೋಷ್ನಲಿ ಐ ಡೋಂಟ್ ವಾಂಟ್ ಟು ಫೀಲ್ ಗುಡ್. ಐ ವಿಲ್ ರೈಸ್ ಅಬೌವ್ ಆಲ್ ದೀಸ್ ಥಿಂಗ್ಸ್. ಹೌದಾ, ಹೌ ವಿಲ್ ಯು ಡೂ ದ? ಏನೋ ಅಲ್ಲೆಲ್ಲ ಹೋಗ್ಬಿಟ್ಟು ತಳ್ಕೊಂಡು ನಿಂತ್ಕೊಂಡು ಏನೋ ಮಾಡ್ತೀನಿ. ಸೊ ಅದರಿಂದ ನಾನು ಬರೀ ಆನಂದವನ್ನೇ ಅನುಭವಿಸ್ತೀನಿ ಅಂತ. ರೈಟ್, ಅದು ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ, ಯಾರಿಗೆ ನಮ್ಮ ಆದಿಗುರುಗಳು ಒಂದು ಮಾತು ಹೇಳಿದ್ರು, ಮಧ್ವಾಚಾರ್ಯ ಒಂದು ಮಾತಾಡ, ನೀನು ದೇವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಒಂದು ಈಸಿ ವೇ ಆಯಿತಾ, ಲುಕ್ ಎಟ್ ದ ಡೈವರ್ಸಿಟಿ ಇನ್ ಕ್ರಿಯೇಷನ್ ಅಂತ. ಬಹುಚಿತ್ರ ಜಗತ್ ಬಹುದಾಕಾರಣ, ಎಷ್ಟು ವೈವಿಧ್ಯತೆ ಇದೆ ಅಂದರೆ ಕ್ರಿಯೇಷನಲ್ಲಿ. ನೀನು ಅದನ್ನು ಗಮನಿಸ್ದೇನೆ ಹೋದರೆ ಅದು ಇಂಟ್ರಿಕೆಸಿ. ಇವಾಗೊಂದು ಹೂವು ತಗೋ, ಒಂದು ಚಿಟ್ಟೆ ನೋಡು, ಅಥವಾ ಪದಾರ್ಥಗಳು, ಎಷ್ಟು ಥರ ಪದಾರ್ಥಗಳು, ಏನು ಕತೆ. ಹೊರಗೆ ನೋಡಿದ್ರೆ ಎಷ್ಟು ಥರ ಗಿಡಗಳು. ಐ ಮೀನ್ ಅಮೇಝಿಂಗ್, ರೈಟ್? ಇಟ್ಸ್ ರಿಯಲಿ ಅಮೇಝಿಂಗ್. ಸೊ ನೀನು ಭಗವಂತನ ಅನಂತ ಗುಣವನ್ನು ನೋಡಬೇಕಾದ್ರೆ ಯಾವುದು ಅನಂತವಾಗಿದೆಯೋ ಅದರ ಕಡೆ ಗಮನನೇ ಕೊಡ್ತಿಲ್ಲ ಅಂತಂದರೆ, ನಾನು ಅದನ್ನು ಯಾವುದನ್ನು ನೋಡೋದಿಲ್ಲ. ಯಾವುದೇ ಕಡೆ ನಾನು ಐ ಆಮ್ ವೆರಿ ಸ್ಪೆಷಲ್, ಏನೋ ತುಂಬ ಸ್ಪಿರಿಚುವಲ್, ನಾನು ಯಾರ ಜೊತೆನೂ ಮಾತಾಡಲ್ಲ,
ಏನೋ ಒಂಥರ ಯಾವಾಗಲೂ ಸೀರಿಯಸ್ ಆಗಿ ನಾವು ನಾರಾಯಣ ನಾರಾಯಣ ಅಂದ್ಕೊಂಡಿರ್ತೀನಿ ಅಂತ ಈ ಥರ ಎಲ್ಲ ಅಂದರೆ, ಅಲ್ಲಪ್ಪ ಎತ್ಕೋತೇನೆ ನಾವು ಕ್ರಿಯೇಟ್ ನೀನು ಕಣ್ಣೆದುರಿಗಿರೋದನ್ನೇ ನೀನು ನೋಡ್ತಾ ಇಲ್ವಲ್ಲ ಅಂತ. ನೀನು ಒಳಗೇನು ನೋಡ್ತೀನಿ, ನೀನು ಹೊರಗಿರೋದೇ ನಿಂಗೆ ಕಾಣ್ತಾ ಇಲ್ಲ, ಒಳಗೇನು ನೋಡ್ತೀನಿ ನಿನ್ನ ಮಣ್ಣು, ರೈಟ್? ಸೊ ಕೆಲವರು ನಾನು ಏನೇನೋ ಒಳಗೆ ಏನೋ ಆಯಿತು, ಅದೆಲ್ಲ ಸರಿ ಮಾಡ್ಕೊಳ್ಳಿ, ಸಂತೋಷ. ಆದರೆ ಅದಕ್ಕೆ ಮುಂಚೆ ಹೊರಗಿರೋದು ನೋಡಿದ್ದು. ಇಲ್ಲಿ ಒಂದು ಸಟಲ್ ಡಿಫ್ರೆನ್ಸ್ ಇದೆ. ಏನು ಗೊತ್ತಾ, ನಮಗೆ ಚಪಲ ಇರಬಾರ್ದು, ಅದು ಒಳ್ಳೇದಲ್ಲ. ಅಂದರೆ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಕೊಂಡು ಯಾರೊಬ್ಬರು ಸ್ವಲ್ಪ ಒಂದು ಮಸಾಲೆ ದೋಸೆ ತಿನ್ಕೊಂಡು ಬಂದರೆ ಅಂದರೆ ಕೆಲಸ ಆಮೇಲೆ ಮಾಡಿದ್ರೆ ಆಯ್ತು ದೋಸೆ ಕಿಚ್ಚು, ಅದು ಮಾಡಬಾರ್ದು, ಅದು ಒಪ್ಕೋತೀನಿ. ಆದರೆ ನಾನು ಯಾವತ್ತೂ ಕೂಡ, ಎಲ್ಲರೂ ಹೇಳ್ತಾರೆ ವಿದ್ಯಾರ್ಥಿ ಭವನ ದೋಸೆ ತುಂಬ ಚೆನ್ನಾಗಿರುತ್ತೆ, ನನಗೆ ದೋಸೆ ಕಿಸ, ನಾನು ಅದಕ್ಕೆಲ್ಲ ನಾನು ಅಬೋವ್ ಆಲ್ ದೋಸೆ ಕಿಸ. ರೈಟ್, ಸುಮ್ಮನೆ ಬಾಮಚೂರು ಅಲ್ಲ ಓಡೋದು ತಿನ್ಬಿಟ್ಟು ಚೆನ್ನಾಗಿದೆಯಲ್ಲ ನೋಡ್ಕೊಬೋದು, ಹೌದಲ್ವ? ಆದರೆ ನಾನು ದಿವಸಾಗಲೂ ವಿದ್ಯಾರ್ಥಿ ಭವನ್ಗೆ ಅದು ಬೇಡ ಅಷ್ಟೇ. ದೇರ್ ಇಸ್ ಅ ಡಿಫ್ರೆನ್ಸ್, ರೈಟ್? ದೇರ್ ಇಸ್ ಅ ಸಟಲ್ ಡಿಫ್ರೆನ್ಸ್ ಹಿಯರ್. ನಾನು ಅದ್ರ ಮೇಲೆ ಗಮನ ಇಟ್ಕೊಂಡು ನಾನು ಇಡೀ ಜೀವನ ಅದನ್ನೇ ಮಾಡ್ತೀನಿ ಅಂತಂದರೆ ಐ ಆಮ್ ಗಿವಿಂಗ್ ಸಮ್ ಸಿಲ್ಲಿ ಎಕ್ಸಾಂಪಲ್. ಯಾವುದೋ ವಿದ್ಯಾರ್ಥಿ ಭವನ ದೋಸೆ ಅಂತ, ಅದು ಏನೇ ಇರಬಹುದು, ಅದು ಏನೇ ಇರಬಹುದು, ತಿನ್ನೋದಿರ್ಬೋದು, ನೋಡೋದಿರ್ಬೋದು, ಕೇಳೋದಿರಬಹುದು. ಆದರೆ ನಾನೇನು ಕೇಳಿಸ್ಕೊಳ್ಳೋದೇ ಇಲ್ಲ, ನಾನು ಮ್ಯೂಸಿಕ್ ಕೇಳೋದಿಲ್ಲ. ಯಾರು ನಷ್ಟ? ಮ್ಯೂಸಿಕ್ ನಷ್ಟನ ನಿನಗೆ ನಷ್ಟನ? ಅಲ್ಲ, ದೇರ್ ಇಸ್ ಒನ್ ಮ್ಯೂಸಿಕ್ ಸ್ಟೂಡೆಂಟ್ ಅಲ್ಲಿ ಹಿಂದ್ಗಡೆ ಕೂತಿದ್ದಾನೆ, ಮ್ಯೂಸಿಕ್ ಕಲ್ತಿರೋನು, ರೈಟ್? ಶಾಸ್ತ್ರೀಯ ಸಂಗೀತ ಕಲ್ತಿದ್ದಾನೆ ಅವನು. ಅಲ್ಲ, ಅದರಲ್ಲಿ ನಿನಗೆ ಸಂಗೀತದಲ್ಲಿ ಒಂದು ಸಿಗೋ ಖುಷಿ ಯಾತ್ರೆ ಸಿಗುತ್ತೆ ನಿನಗೆ, ಹೌದಲ್ವಾ? ಇವಾಗ ಯಾರೋ ಒಬ್ಬರು ಒಳ್ಳೆ ಸಂಗೀತ, ಇವಾಗ ಯಾರು ಭೀಮ್ಸೇನ್ ಜೋಶಿ ಏನೋ ಆಲಾಪ ಮಾಡ್ತಾಯಿದ್ರೆ ಅದನ್ನು ನಿಂಗೆ ಖುಷಿ ಸಿಗುತ್ತೆ, ಹೌದಲ್ವಾ? ನೀನು ಇಲ್ಲ ಅಬೋವ್ ಆಲ್ ದಿಸ್, ನಂಗೆ ಆಲಾಪನೆ ಗೆಲಪನೆ ಎಂಥದ್ದು ಬೇಕಿಲ್ಲ, ನಾನು ಸೀದಾ ಭಗವಂತನ ಹತ್ರ ಹೋಗ್ತಾ ಇದ್ದೆ. ಇದು ಸ್ಟುಪಿಡಿಟಿ. ಇದು ನಾನು ಕೇಳಿದ್ರೆ ಎಲ್ಲವನ್ನು ಅಲ್ಲಪ್ಪ, ಕೆಲವರಿಗೆ ತುಂಬ ಅಪರೂಪಕ್ಕೆ ನಾನು ಹೇಳ್ತಾ ಇದ್ದೇನೆ, ಇರ್ತಾರೆ, 10 ಜನ ಇರ್ತಾರೆ ಆ್ಯಕ್ಚುಲಿ ಅವರು ಹುಟ್ಟುತ್ತಾನೆ ಸನ್ಯಾಸಿಗಳು. ಅವ್ರಿಗೆ ಯಾವ ಥರ ಏನು ಬೇಕಲ್ಲ, ಬಟ್ ತುಂಬ ರೇರಿಟಿ ಅದು, ರೈಟ್? ಸುಮ್ಮನೆ ಒಂದು ಸಾಫ್ರನ್ ಬಟ್ಟೆ ಹಾಕ್ಬಿಟ್ರಲ್ಲ, ಆ ಥರ ನಿಜಕ್ಕೂ ಇರೋರು ಎಲ್ಲೋ ಒಂದು 10 ಮಿಲಿಯನ್ಗೆ ಒಬ್ಬರು ಇರ್ಬೋದಪ್ಪ. ನಾವು ನಮ್ಮಂಥ ಮೋಸ್ಟ್ ಆಫ್ ಅಸ್ ಅಲ್ಲ ಕಣೆ. ನೀನು ಇಫ್ ಯು ಡೋಂಟ್ ಇವನ್ ಎಕ್ಸ್ಪೀರಿಯನ್ಸ್, ದೇವರು ಕೊಟ್ಟಿದ್ದನ್ನು ನೀನು ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಅಂತಂದರೆ ಅದರ ವೈವಿಧ್ಯತೆಯನ್ನು, ಅಗೇನ್ ಇಟ್ ಶುಡ್ ಬಿ ಮೈಂಡ್ಫುಲ್ ಭೋಗ, ರೈಟ್? ಸುಮ್ಮನೆ ಭೋಗ ಅಲ್ಲ, ಮೈಂಡ್ಫುಲ್ ಭೋಗ. ಅಂದರೆ ಇವು ಫೋಕಸ್. ನಾನು ತಿಂತಾ ಇರುವಾಗ ನಾನು ತಿನ್ನೋ ಪದಾರ್ಥದ ಮೇಲೆ ನಾನು ನೋಡ್ತಾ ಇರ್ತೀನಿ. ಅದಕ್ಕೆ ನಮ್ಮಲ್ಲಿ ಒಂದು ಇದಿದೆ, ಹಬ್ಬದ ಅಡುಗೆ ಎಲ್ಲ ಬಡಿಸ್ತಾರೆ ಅಲ್ವಾ, ಹಬ್ಬದೂಟ, ಬಾಳೆ ಎಲ್ಲ ಊಟ ಹಾಕ್ತಾರಲ್ವಾ, ಅದರಲ್ಲಿ ನೀವು ಯೋಚನೆ ಮಾಡಿರಿ, ಅಲ್ಲಿ ಎಡಗಡೆ ಮೂಲೆಯಲ್ಲಿ ಒಂದು ಉಪ್ಪು ಹಾಕ್ತಾರೆ, ಎತ್ಕೋತಾರೆ ಉಪ್ಪು ಹಾಕಬೇಕು. ಈ ಕಡೆ ನೀವು ಮೂಲೆ ನೋಡಿದ್ರೆ ಪಾಯಸ ಹಾಕ್ತಾರೆ, ಈ ಕಡೆ ಉಪ್ಪು, ಈ ಕಡೆ ಪಾಯಸ ಅಲ್ವಾ? ಆಮೇಲೆ 2 ಕೋಸಂಬರಿ, 2 ಪಲ್ಯ ಮೇಲ್ಗಡೆ, ರೈಟ್? ಈ ಕಡೆ ಚಿತ್ರಾನ್ನ, ಅಂಬೊಡೆ, ಮಧ್ಯದಲ್ಲಿ ಅನ್ನ, ಅದ್ರ ಮೇಲೆ ಹುಳಿಯೋ ತವೆ ಅಂಥದ್ದು ಎಲ್ಲ. ಈ ಕಡೆ ಒಂದೇನೋ ಕರೆದಿದ್ದ ಪದಾರ್ಥ ಇಟ್ಟಿರ್ತಾರೆ. ಅದು ಸುಮ್ಮನೆ ನೋಡಿದ್ರೆ ಸಾಕು, ಸುಮ್ಮನೆ ನೀರು ತಿನ್ಬೇಕತ್ತಿಲ್ಲ. ಅದನ್ನು ನೋಡಿದ್ರೆ ಒಂಥರ ಅದು ನೋಡಿದ್ರೆಲ್ಲ ಖುಷಿ ಕೊಡುತ್ತೆ, ಬಾಳೆ ಎಲ್ಲ ಊಟ ಅಂತ. ಸುಮ್ಮನೆ ಅದನ್ನೆಲ್ಲ ಒಂದು ಸ್ಟೀಲ್ ತಟ್ಟನ್ನು ಕೊಟ್ಟರೆ ನಿಂಗೆ ಖುಷಿ ಕೊಡೋದಿಲ್ಲ. ಸೇಮ್ ಅದೇ ಪದಾರ್ಥ ಒಂದು ಸ್ಟೀಲ್ ತಟ್ಟೆಲ್ಲ ಕೊಟ್ಟರೆ, ಒಂದು ರೌಂಡಾಗಿ ಹಾಕ್ಬಿಟ್ಟು ಕೊಟ್ಬಿಟ್ರೆ, ಏನೋ ಒಂದು ಆ ಹಸಿರು ಬಾಳೆ ಎಲ್ಲ ಇದೆಯಲ್ಲ, ಆ ಹಸಿರು ಬಾಳೆ ಎಲ್ಲ ಅದು ಮುಂದೆ ಒಂದು ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಕೊಂಡು ಹಿಂದೆಲ್ಲ ಮಾಡ್ತಾಯಿದ್ರು. ನಾವೆಲ್ಲ ಕೂತ್ಕೊಂಡು ಮುಂದೆ 2 ಲೈನ್ ರಂಗೋಲಿ ಹಾಕ್ಕೊಂಡು ಹೋಗೋರು. ಈಗ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನೀವು ಕೆಲವರು ಇಟ್ಕೊಂಡಿದ್ದೀರಿ, ನಾವು ಮೋಸ್ಟ್ಲಿ ಬಿಟ್ಬಿಟ್ಟಿದ್ದಾರೆ ಅಲ್ವಾ? ಆದರೆ ಅದು ಯಾಕೆ ಗೊತ್ತಾ, ಅದು ನೋಡಿದ್ರೆ ಅದು ಸುಮ್ಮನೆ ನೋಡಿದ್ರೆ ಖುಷಿ ಕೊಡುತ್ತೆ ಸರ್. ಅಲ್ಲರಿ, ಯಾಕೆ ಖುಷಿ ಪಡಬಾರ್ದು? ನಾನು ಅಂದ್ಬಿಟ್ಟಿಲ್ಲ, ನಾನು ನೋಡಲ್ಲ ಅದ್ರ ಕಡೆ, ಯಾಕಂದ್ರೆ ನಾನು ಕೃಷ್ಣನ ಕಡೆ ನೋಡ್ತಾ ಇದ್ದೀನಿ, ನಾನು ಪಾಯಸದ ಕಡೆ ನೋಡಲ್ಲ. ನೀನು ಭೋಗಸ ಏನಾಗುತ್ತೆ ಗೊತ್ತಾ, ಇದನ್ನೆಲ್ಲ ನಾವು ಪಕ್ಕಕ್ಕಿಟ್ಟು ಇಲ್ಲ ನನಗೆ ಇದು ಬೇಡ, ನಾನು ಸಂಗೀತ ಕೇಳಲ್ಲ, ನಾನು ಪಾಯಸ ತಿನ್ನಲ್ಲ, ಏನೋ ವಾಟೆವರ್, ರೈಟ್? ಇದೇ ಮಾಡ್ಕೊಂಡಿರ್ತಾ ಇದ್ದರೆ ಕೊನೆಗೇನಾಗುತ್ತೆ ಗೊತ್ತಾ, ನಾನು ಅದನ್ನು ಬೇಡ ಅಂತಲ್ಲ, ಅದನ್ನ ಬಿಡ್ತಾ ಇದ್ದೀನಿ ಅಷ್ಟೇ. ನಾನು
ಐ ಆಮ್ ಸಪ್ರೆಸಿಂಗ್ ದಟ್ ಅಷ್ಟೇ. ಒಂದು ದಿವಸ ಈ ಡ್ಯಾಮ್ ಥರ ಹೊಡ್ಕೊಂಡು ಬರುತ್ತೆ, ಇದ್ದಕ್ಕಿದ್ದಾಗೆ ಪಟಾರ ಅಂತ ಹೊಡ್ಕೊಂಡ್ಬಂದ್ಬಿಟ್ಟು. ಆ್ಯಂಡ್ ವಿ ಹ್ಯಾವ್ ಸೀನ್ ಸಚ್ ಕೇಸಸ್ ಆ್ಯಕ್ಚುಲಿ. ಏನಂದರೆ ಇಲ್ಲ ಅದು ಅಂತ ಅಂದ್ಬಿಟ್ಟು ಅವ್ರಿಗೇನೋ ಒಂದು 50 ವರ್ಷ ಆಗಿದಾಗ ಕ್ರ್ಯಾಕ್ ಆಗಿಬಿಡ್ತಾರೆ. ಇದಕ್ಕಿದ್ದಾಗೆ ಸಡನ್ನಾಗಿ ಯಾತ್ರೆಯಿಂದನೂ ಹಿಂದೆ ಹೋಗ್ಬಿಡೋದು. ಅಷ್ಟೊತ್ತೆಲ್ಲ ಚೆನ್ನಾಗಿದ್ರು ಅಲ್ಲಿ ತನಕ. ಯಾಕೆಂದ್ರೆ ಅವ್ರಿಗೆ ನನಗೆ 50 ವರ್ಷ ಬಿಡ್ತು, ಇದುವರೆಗೂ ನಾನೇನು ಭೋಗಿಸ್ಲಿಲ್ವಲ್ಲಪ್ಪ, ನಾನು ಏನೋ ಮಾಡ್ಕೊಂಡಿದ್ದೆ ಅಂದ್ಬಿಟ್ಟು ಆ ಏಜಲ್ಲಿ ಯಾವುದೋ ತಿಕ್ಲು ಇದ್ರ ಮೇಲೆ ಹಿಂದೆಲ್ಲ ಹೋಗ್ಬಿಡೋದು, ರೈಟ್? ಅದಕ್ಕೆ ನಾವು ಏನಂತಂದರೆ ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೀನು ಫಸ್ಟ್ ಲೆವೆಲ್ ಆಫ್ ಸುಖ ಇಸ್ ಭೋಗ. ಆದರೆ ಅದರಲ್ಲೂ ಅಷ್ಟೇ, ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇಂಟ್ರೆಸ್ಟ್ ಇಲ್ಲ? ಅಲ್ಲೇ 1000 ತರಹ ಪದಾರ್ಥಗಳು ತಿನ್ನೋಕ್ಕೆ ಪಾಪ ಯಾರೋ ಕಷ್ಟಪಟ್ಕೊಂಡು ಮಾಡಿದರೆ, ನಾನು ಇದು ಟೇಸ್ಟ್ ಮಾಡಲ್ಲ, ಅದು ಟೇಸ್ಟ್ ಮಾಡಲ್ಲ. ಯಾರಿಗೆ ಲಾಸ್ ಇದು? ಮಾಡಿದವ್ರಿಗೆ ಲಾಸ್ ಇಲ್ಲ ಅಲ್ಲ. ಸೊ ಪ್ರತಿಯೊಂದನ್ನು ದೇವರಿಂದ ಕ್ರಿಯೇಟ್ ಮಾಡಿದಾನಲ್ಲಪ್ಪ. ಒಂದು ಎರಡನೇದಾಗ ಪಾಪ ಯಾರೋ ಕಷ್ಟಪಟ್ಟು ಮಾಡಿರ್ತಾರಲ್ವ, ಸಂಬಡಿ ಎಸ್ ಪುಟ್ ಏನ್ ಎಫರ್ಟ್ ಅಲ್ವಾ, ಅದಕ್ಕೆ ಎಷ್ಟು ಪದಾರ್ಥಗಳು ಹೋಗಿದೆ ಯೋಚನೆ ಮಾಡಿರಿ. ಇವಾಗ ಅವಳು ಪಾಪ ಏನೋ ಮಾಡಿಟ್ಟಿದ್ದಾಳೆ, ನಿಮಗೆಲ್ಲ ಕೊಡ್ತೀನಿ ಅಂತ ಕೊನೆ ದಿವಸ ಅಂದ್ಬಿಟ್ಟು ವಾಟ್ ಎವರ್ ಇಟ್ ಈಸ್, ಅದಕ್ಕೆ ಎಷ್ಟು ಪದಾರ್ಥಗಳು ಹೋಗುತ್ತೆ ಅಲ್ವಾ? ಒಂದು 20-25 ಐ ಡೋಂಟ್ ನೋ, ಸಮ್ ಬಂಚ್ ಆಫ್ ಥಿಂಗ್ಸ್ ವಿಲ್ ಗೋ ಇಂಟು ದಟ್. ಅದು ಒಂದೊಂದು ಕೂಡ ಅದನ್ನ ಬೆಳೆಸೋಕ್ಕೆ ಯಾವನೋ ಕಷ್ಟಪಟ್ಟಿದ್ದಾನಲ್ವ. ನೀವೇನೋ ಒಂದು ಮರಾಠ ಮಗ ತಗೋತೇವೆ, ಎಂಥದ ಒಂದು ಚಕ್ಕೆ ಏನೋ, ಅವನು ಆ ಚಕ್ಕೆದು ಸುಮ್ಮನೆ ಏನು ಇದಕ್ಕೆ ಟೊಯ್ ಅಂತ ಬಂದ್ಬಿಟ್ಟು ಆಕಾಶದಿಂದ ಪಾಪ ಅದು ಎಲ್ಲೋ ಯಾರೋ ಗಿಳಿಸಿಲ್ಲ ಮಾಡಿ, ಎಷ್ಟು ಮಿಡಲ್ ಮೆನ್ನು ಎಲ್ಲ ಮಾಡಿ ಕೊನೆಗೆ ಇಲ್ಲಿ ಬಂದು ಅದನ್ನು ಇವಳು ತೊಗೊಂಡು ಏನೋ ಪುಡಿ ಮಾಡಿ ಏನು ಅಲ್ಲಿ ಹಾಕಿ ಎಷ್ಟೆಷ್ಟು ಏನೇನು ಹಾಕಬೇಕು, ಯಾವಾಗ ಹಾಕಬೇಕು ಇದೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಮಾಡಿಬಿಟ್ಟು ನಮ್ಮ ತಟ್ಟೆಗೆ ಏನೋ ಯಾರೋ ಒಂದು ಕೊಟ್ಟರೆ ನಾನು ಹರೇ ಕೃಷ್ಣ ಅದೆಲ್ಲ ನೋಡಲ್ಲ. ಇದು ಹುಚ್ಚುತನ ಹೌದಲ್ವ? ಸೊ ಫಸ್ಟ್ ಲೆವೆಲ್ ಆಫ್ ಯಾರು ಇದೆಲ್ಲ ಹೇಳ್ತಾರೋ, ಐ ಆ್ಯಕ್ಚುಲಿ ಡೋಂಟ್ ಟ್ರಸ್ಟ್ ಸಚ್ ಪೀಪಲ್. ಐ ಡೋಂಟ್ ಟ್ರಸ್ಟ್ ದಮ್. ಯಾಕಂತಂದರೆ ಅವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ, ಸುಮ್ಮನೆ ಹೇಳ್ತಾ ಇದ್ದಾರೆ, ಸಪ್ರೆಸ್ ಮಾಡ್ತಾ ಇದ್ದಾರೆ. ದೇರ್ ಆ್ಯಕ್ಚುಲಿ ಸಪ್ರೆಸಿಂಗ್. ಬಿಕಾಸ್ ನಮಗೇನಾಗಿದೆ ಅಂತಂದರೆ, ದೇವ್ರು ಯಾಕೆ ನಮಗೆ ಅಲ್ಲ, ಈ ಥರದಿದ್ರೆ ನನಗೆ ಅದೆಲ್ಲ ಕೊಡಲೇಬಾರ್ದಾಯ್ತು. ಈ ಯಾರೋ ರೋಗ ಬಂದರೆ ಒಂದು ಟ್ಯೂಬ್ ಹಾಕ್ಬಿಟ್ಟೇನೋ ಆಗ್ತಾರಲ್ಲ, ಸೊ ಒಂದು ಟ್ಯೂಬ್ ಕೊಟ್ಟಿದ್ರೆ ಸಾಕಿತ್ತಪ್ಪ ನಾನು, ಹೌದಲ್ವ? ದೇವ್ರು ಒಂದು ಟ್ಯೂಬ್ ಕೊಟ್ಟಿರ್ಬೇಕಾಯ್ತು. ಸೊ ಎಲ್ಲ ಒಂದು ಹೇಗೆ ಹಾಕ್ಬಿಟ್ಟು ಪುಸ್ ಅಂತ ನಾವು ಒಂದು ಪ್ರೋಟೀನ್ ಡ್ರಿಂಕ್ ಒಳಗೆ ಹಾಕ್ಬಿಟ್ಟು ಅಷ್ಟಮ್ಮ ಇದೆ. ಯಾಕೆ ಇಷ್ಟೆಲ್ಲ ಪ್ರಪಂಚ ಕ್ರಿಯೇಟ್ ಮಾಡಿ ನನ್ನ ಕಣ್ಣು ಎದುರಿಗೆ ಇಟ್ಟುಬಿಟ್ಟು ಎಲ್ಲ ಕೋಸಂಬರಿಗಳು ಪಲ್ಯಗಳೆಲ್ಲ ಇಟ್ಟುಬಿಟ್ಟು ಆಂಬೊಡೆ ಎಲ್ಲ ಇಟ್ಬಿಟ್ಟು, ಇಲ್ಲ ಆದರೆ ನೀನು ಬರೀ ಟ್ಯೂಬಲ್ಲಿ ಕೊಡಿಲ್ಲ, ಅಷ್ಟು ಏನಕ್ಕೆ ಅರ್ಥ ಇಲ್ಲ. ಸೊ ಫಸ್ಟ್ ಲೆವೆಲ್ ದೇವರು ಕೊಟ್ಟಿದ್ದನ್ನು, ಇದು ನಾನು ಅವಾಗಲೇ ಹೇಳ್ತೇನೆ, ತಿರುಪತಿ ಯಾರೋ ಸಂಬಡಿ ಅಷ್ಟೇ ವ್ಯಾಸತೀರ್ಥರು ಹೇಳ್ದಂಗೆ ವಡೆ ಲಡ್ಡು 2 ಕೊಟ್ಟರು, ಹೌದಲ್ವಾ? 2 ಭಗವತ್ ಪ್ರಸಾದ ಕಣೋ. ಆ ವಡೆನೂ ಎಂಜಾಯ್, ಅದು ತಿನ್ನೋಗೆ ಎಂಜಾಯ್ ಮಾಡಿಸಿ. ನೀ ಸುಮ್ಮನೆ ಏನೋ ಇಲ್ಲ, ಅದು ಸೀದಾ ಒಳಗೊಟ್ಟೋಗ್ಲಿಂದ ಸೀದಾ ಒಳಗೋಗ್ಬಾರ್ದು, ನಾಲ್ಗೆ ಮೇಲೆ ಹೋಗಬೇಕು. ಅದನ್ನು ಹಾಕ್ಕೊಂಡು ಅದನ್ನೇ ಎಂಜಾಯ್ ಮಾಡಿಕೊಂಡ. ಇದು ಪ್ರಸಾದ, ಇದು ದೇವರ ಪ್ರಸಾದ. ಇದು ಈ ಕೋವಿಡ್ ಬಂದಿತ್ತಲ್ಲ, ಆ ಕೋವಿಡ್ ಟೈಮಲ್ಲಿ ಕೆಲವರಿಗೆ ಪಾಪ ಏನೇನೋ ಆಯಿತು. ಆದರೆ ಕೆಲವರಿಗೆ ಇದು ಹೊಟ್ಟೋಯ್ತು, ನಾಲ್ಗೆಯಲ್ಲಿ ಸೆನ್ಸ್ ಆಫ್ ಟೇಸ್ಟ್. ಅವ್ರಿಗೆ ಉಪಕಾರನೇ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಒದ್ದಾಡೋರು ಗೊತ್ತಾ, ದರಿದ್ರ ಇದೆಯಾ, ಅದು ಉಪ್ಪು ಕಡಿಮೆ ಹಾಕಿದ್ರು ಒಂದೇ, ಜಾಸ್ತಿ ಹಾಕಿದ್ರು ಒಂದೇ, ಸಿಹಿ ತಿನ್ನೋಕೆ ಅದು ತಿನ್ನೋರು ಅದು ನೋಡೋಕೆ ಹುಳಿಯನ್ನು ಅಂದ್ಮೇಲೆ ತಿನ್ನೋದು. ಆದರೆ ಅದು ಹೆಂಗಿದೆ ಅಂತ ಗೊತ್ತಿಲ್ಲ. ಎಂಥ ಲಾಸ್ ರೀ ಅದು, ಅಲ್ವಾ? ಅಲ್ಲಿ ದಿಲ್ ಬಿಕಮ್ ಡಿಪ್ರೆಸ್ಡ್. ಐ ನೋ ಸಂಬಡಿ ಪಾಪ ಅವನೊಂದು 2-3 ಮಂತ್ಸ್ ಅದೇ ಟೇಸ್ಟ್ ಹೊಟ್ಟೋಗಿತ್ತು ಅವನಿಗೆ. ಸೊ ತುಂಬ ಒಂಥರ ಡಿಪ್ರೆಸ್ ಆಗ್ಬಿಡ್ತದೆ. ನೀ ಯಾವತ್ತು ವಾಪಸ್ ಬಂದಿತ್ತಪ್ಪ ನನಗೆ ಅಂತ, ಅಥವಾ ಒಂದು ನೋಡೋದಿರ್ಬೋದು. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ನಾವು ಯಾವುದು ಸುಖ ಕೊಡತ್ತೆ ಅಂದ್ಕೊಂಡು ಹೋಗ್ತೀವೋ, ಅದರಿಂದ ದುಃಖ ಬಂದರೆ ತಕ್ಷಣ ಅದನ್ನು ಬಿಡಬೇಕು, ಹೌದಲ್ವ? ಇಲ್ಲ ಅದರಿಂದ ಇಲ್ಲ ನಾನು ಇನ್ನು ಸ್ವಲ್ಪ ಜಾಸ್ತಿ ಸುಖ ಬರುತ್ತೋ ಅನ್ನೋ ಅಂತ.
ನೀ ಎತ್ಕೋತಾನೆ ದುಃಖ ಬರ್ತಾಯಿದೆ, ಇನ್ನು ಅದು ಜಾಸ್ತಿ ಮಾಡಿದ್ರೆ ಜಾಸ್ತಿ ದುಃಖ ಬರುತ್ತೆ ಅಷ್ಟೇ, ಸುಖ ಹೆಂಗೆ ಬರುತ್ತೆ ಅದರಿಂದ. ಸೊ ಆ ಒಂದು ವಿಶ್ಲೇಷಣೆ ಬೇಕು ನನಗೆ. ಇಲ್ಲಪ್ಪ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಒಂದು ತಿನ್ನೋ ವಿಷಯದಲ್ಲಿರ್ಬೋದು, ಯಾವುದೇ ವಿಷಯದಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ಡಿಫ್ರೆನ್ಸಿಯೇಷನ್ ಮಾಡಿಕೊಂಡು ಆ ಬುದ್ಧಿ ನನಗಿರಬೇಕು. ಮತ್ತು ಅದ್ರ ಹಿಂದೆಯೇ ಹೋಗಬಾರ್ದು. ಏಕೆಂದರೆ ನನಗೆ ಗೊತ್ತು ಅದು ಮಿತವಾದದ್ದು ಅಂತ ಗೊತ್ತು. ಅದ್ರ ಮಾಡಬಾರ್ದು ಅಂತಲ್ಲ. ನೀನು ಅದೇ ಮಾಡಲಿಲ್ಲ ಅಂತಂದರೆ ಅದರ ಮಿತಿ. ಇವ್ರದ್ದು ಕತೆ ಗೊತ್ತಲ್ಲ ನಿಮಗೆಲ್ಲ, ರಾಮಕೃಷ್ಣ ಪರಮಹಂಸರು ಕೇಳಿದ್ರೆ ಸಿಲ್ಕ್ ಜುಬ್ಬಾ ಕತೆ. ಏನು ನೀವು ಯಾವ ಕತೆನೂ ಕೇಳಿಲ್ಲ. ರಾಮಕೃಷ್ಣ ಪರಮಹಂಸರು ಅಂತ ಆತ್ಮ ಸಾಕ್ಷಾತ್ಕಾರ ಆದವರು, ದೊಡ್ಡ ಜೀವ. ಅವರು ಇದರಲ್ಲಿದೆ, ಲೈಫ್ ಸ್ಟೋರಿ ಆಫ್ ರಾಮಕೃಷ್ಣ ಅಂತ ಒಂದು ಬುಕ್. ಎನಿವೆ, ಸೊ ಅವರು ದಕ್ಷಿಣೇಶ್ವರಲ್ಲಿ ಇದು ಕಲ್ಕತ್ತಾ ಹತ್ರ ಇದ್ದರು. ಅಲ್ಲಿ ಕಾಳಿ ಪೂಜೆ ಮಾಡ್ಕೊಂಡಿದ್ರು. ಸೊ ಅಲ್ಲಿ ಸುತ್ತಮುತ್ತ ಯಾರ್ಯಾರೋ ಜನ ಬರೋರು, ಗುರುಗಳೇ ನಮಸ್ಕಾರ ಮಾಡಿಬಿಟ್ಟಿದ್ರು. ಸೊ ಸಮ್ ಲೋಕಲ್ ಚೀಫ್ಟನ್, ಈ ಪಾಳೆಗಾರ ಅಂತಾರೆ, ಸಮ್ ಲೋಕಲ್ ರಿಚ್ ಫೆಲೋ, ಅವನು ದಿಸಾಲು ಬರೋನಂತ. ಪಾಪ ದಿಸಾಲು ಬೆಳಗ್ಗೆ ಬಂದುಬಿಟ್ಟು ಅವನ ದಿನಚರಿ ಎಲ್ಲ ಶುರು ಆಗೋಕ್ಕೆ ಮುಂಚೆ ಬಂದ್ಬಿಟ್ಟು ಗುರುಗಳು ನಮಸ್ಕಾರ ಮಾಡಿಬಿಟ್ಟು, ಗುರುಗಳ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಹೋಗ್ಯಾನ ಅವ್ನ ಕೆಲಸ ಮಾಡ್ಕೊ. ಅವನೇನು ಒಳ್ಳೆ ಸಿಲ್ಕ್ ಜುಬ್ಬ ಒಂಥರ, ಅದು ಅವನು ಒಂದು ದಿವಸ ಹಾಕಿದ ಜುಬ್ಬ ಇನ್ನೊಂದು ದಿವಸ ಹಾಕ್ತಾ ಇರಲಿ, ಏನು ಎಂಬ್ರಾಯ್ಡ್ರಿ ಎಲ್ಲ ಅಂತದೆ. ಇವರು ಒಂಥರ ಸ್ವಲ್ಪ ಅದ್ರ ಕಡೆ ಕಣ್ಣು, ಇವತ್ತೇನು ಜುಬ್ಬ ಹಾಕಿದ್ದಾನೆ ಇವನು ಅಂತ ಇವ್ರು ರಾಮಕೃಷ್ಣ ನೋಡೋಕ್ಕೆ ಶುರು ಮಾಡಿದ್ರು. ಯಾಕೆ ನನಗೆ ಜುಬ್ಬ. ಆಮೇಲೆ ಒಂದು ಸ್ವಲ್ಪ ಕತೆ ಬಾಯಿಲೆ ಅಂತ ಬಂದ್ಬಿಟ್ಟು, ಇವರು ಏನು ಗೊತ್ತಾ, ಯಾವಾಗಲೂ ಒಂದು ತುಂಡು ಮುಂಡು ಅಂತೆಲ್ಲ, ಅಂದರೆ ಸ್ಮಾಲ್ ಪಂಚೆ, ಆಮೇಲೆ ಮೇಲ್ಗಡೆ ಒಂದು ಸ್ಮಾಲ್ ಟವಲ್ ಥರ ಅಷ್ಟೇ. ಪಾಪ ಅವ್ರದ್ದು ಏನೇ ಇಲ್ಲ ದಿವಸಗೂ. ಸೊ ಅವರದೇ, ನಾವೊಂದು ಕೆಲಸ ಮಾಡ್ತೀಯ ಪ್ಲೀಸ್. ಏನು ಗುರುಗಳೇ, ಏನು ಬೇಕಾದ್ರೆ ಹೇಳಿದ್ದು ನಾನು ಮಾಡ್ಕೊಂಡು, ನನಗೊಂದು ಒಳ್ಳೆ ಸಿಲ್ಕ್ ಜುಬ್ಬ ಬೇಕು. ಅಂದರೆ ನಿನ್ನ ಹತ್ರ ಬೆಸ್ಟ್ ಏನೇನು ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸ್ಕೊಂಡು. ಅವ್ನಿಗೆ ಆಶ್ಚರ್ಯ ಆಯ್ತಂತೆ, ಇವ್ರಿಗೇನು ಬರ್ತಿದ್ದಕ್ಕೆ ಖಂಡಿತ ನಿಮಗೆ ತಂದುಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಒಂದು ಫಸ್ಟ್ ಕ್ಲಾಸ್ ಜುಬ್ಬ ಮಾಡಿಸ್ಬಿಟ್ಟು ತಂದುಕೊಟ್ಟ. ಅವ್ರಿಗೆ ಸಂತೋಷ. ಗುರುಗಳೇನೋ ಕೇಳಿದ್ರು, ಎಸ್ಕೋತಾರೆ ಅಂತ. ಅಥವಾ ಎಲ್ಲ ನೋಡ್ಬಿಟ್ಟು ಮುಟ್ಬಿಟ್ಟು ಎಷ್ಟು ಚೆನ್ನಾಗಿದೆ ಇದು ಅಂತೆಲ್ಲ ಹಾಕ್ಬಿಟ್ಟು ಇದನ್ನು ಹಾಕ್ಕೊಂಡಿರುತ್ತೆ. ಹಾಕ್ಕೊಂಡಿಲ್ಲ ಅಂತೆಲ್ಲ ಅಂದ್ಬಿಟ್ಟು ತೆಗೆದ್ಬಿಟ್ಟು ತೊಗೊಂಡೋಗೋದು. ಯಾಕೆ ಇಷ್ಟ ಆಗಿಲ್ವ? ಇಲ್ಲ, ತುಂಬ ಇಷ್ಟ ಆಯಿತು ನನಗೆ, ಅದ್ರ ಕಡೆನೇ ಕಣ್ಣು ಹೋಗ್ತಾ ಇತ್ತು. ಅದಕ್ಕೆ ಒಂದು 2 ನಿಮಿಷ ಹಾಕ್ಕೊಂಡ್ಬಿಟ್ರೆ ದೆನ್ ಇನ್ನೂ ಅದ್ರ ಲಿಮಿಟೆಡ್ ಏನು ಅದು ಸಮ್ ಸ್ಟುಪಿಡ್ ಥಿಂಗ್. ಅದು ಇವಾಗ ನಂಗೆ ಅದ್ರ ಕಡೆ ನೀನು ಏನು ಬೇಕಾದ್ರೆ ಹಾಕೊಂಡು ಬನ್ನಿ, ನನ್ನ ಗಮನ ಜುಬ್ಬಾ ಕಡೆ ಹೋಗಲ್ಲ ಅಂತ. ಅಂದರೆ ಏನಾಯಿತು, ಅಂಥ ಒಬ್ಬ ಅವ್ರನ್ನ ಯಾಕೆ ಪರಮಹಂಸ ಅಂತ ಹೇಳ್ತಾ ಇದ್ರು ಅಲ್ವಾ? ಪರಮಹಂಸ, ಬರೀ ಹಂಸ ಅಲ್ಲ, ಪರಮಹಂಸ. ಹಂಸ ಅಂದರೆ ಏನು? ನಾವು ಯಾಕೆ ಹಂಸ ಅಂತ ಯಾಕೆ ಉಪಯೋಗಿಸ್ತೀವಿ ಅಂದರೆ, ಹಂಸ ಏನು ಮಾಡುತ್ತೆ? ಹಂಸ ಅಂದರೆ ಸ್ವಾನ್, ನೀರಲ್ಲಿ ಓಡಾಡ್ತಾ ಇರುತ್ತಲ್ವ, ಅದನ್ನ ನೋಡ್ರಿ, ಅದು ಕೆಳಗಡೆ ಕಾಲಿಗೆಲ್ಲ ಮಾಡ್ತಾ ಇರುತ್ತೆ ನೀರು. ಅದು ನೀವು ಹೊರಗಡೆ ಥರ ಈ ಗ್ಲೈಡ್ ಮಾಡೋದ್ರ ಹೋಗ್ತಾ ಇರುತ್ತೆ. ರೈಟ್? ಸೊ ಜೀವನದಲ್ಲಿ, ಸಂಸಾರದಲ್ಲಿ ಒಬ್ಬ ಜ್ಞಾನಿ ನೀವು ದೂರದಿಂದ ನೋಡ್ತಾ ಅಂತಾರೆ, ಅವನು ಏನು ಸುಮ್ಮನೆ ಸಲೀಸಾಗಿ ಹೋಗ್ತಾ ಇರ್ತಾವ. ಅದು ಒಳಗಡೆ ಕಷ್ಟಪಡ್ತಾ ಇರ್ತಾನೆ ಅವ್ನು ಪಾಪ. ನೀವು ಕಾಣಲ್ಲ ಅದು. ನೀವು ಕಾಣೋದು ಸ್ಟೈಲಿಗೆ ಡೊಯ್ ಅಂತ ನಾವು ಸ್ಟೈಲ ಆ ಕಡೆ ನೋಡ್ಕೊಂಡು ಹೋಗೋದು. ಒಂದು. ಎರಡನೇದಾಗೆ ಆ ನೀರಲ್ಲೇ ಇರುವ ಹಂಸಕ್ಕೆ ನೀರು ತಟ್ಟೋದಿಲ್ಲ. ಅದರ ರೆಕ್ಕೆ ಪುಕ್ಕ ಇರುತ್ತಲ್ಲ, ಅದಕ್ಕೆ ಅದು ಒದ್ದೆ ಆಗಲ್ಲ. ಒದ್ದೆ ಬಿಟ್ಟರೆ ಅದು ಸಿಂಕ ಬಿಡ್ತದೆ. ಸೊ ಅದಕ್ಕೆ ಒಂದು ಲೈಟ್ ಆಯಿಲ್ ಕೋಟಿಂಗ್ ಇರುತ್ತೆ. ಸೊ ಅದಕ್ಕೆ ನೀರು ಯಾವುದು, ಅದಕ್ಕೆ ಅದು ಆಚೆ ಮಾಡಿ ಹೀಗಂದರೆ ಎಲ್ಲ ನೀರೆಲ್ಲ ಹೊಟ್ಟೋಗುತ್ತೆ. ಒಬ್ಬ ಜ್ಞಾನಿ ಸಹ ಹಂಗೆ, ಅವನು ಸಂಸಾರದಲ್ಲೇ ಇರ್ತಾನೆ, ಆದರೆ ಅವನಿಗೆ ಅಂಟ್ಕೊಳ್ಳೋದಿಲ್ಲ ಅದು. ಅವ್ನು ಸುಮ್ಮನೆ ಜಾಡ್ಸೋದೆಲ್ಲ ಹೊಟ್ಟೋಗುತ್ತೆ. ರೈಟ್? ಅದಕ್ಕೆ ಹಂಸ ಅಂತ ಹೇಳೋದು. ಇರಲಿ, ಅವರು ಹೇಗೆ ಅಂಥವರು ಒಬ್ಬ ದೊಡ್ಡ ಜ್ಞಾನಿ, ಅವರೂ ಕೂಡ ಅವ್ರಿಗೂ ನನಗೆ ಆತ್ಮ ಸಾಕ್ಷಾತ್ಕಾರ ಎಲ್ಲ ಆಗಿದೆ, ನನಗೇನು ಜುಬ್ಬ ಅಂದ್ರೇನು ಇಲ್ಲ. ಅವರೊಂದು ಇಲ್ಲಪ್ಪ ತಂದ್ಕೊಡೋ ಒಂದು ದಿವಸ ಅಂತ ಅಂದರೆ ಭೋಗಿಸಿಬಿಡ್ತೀನಿ ನಾನು. ನೀನು ಮಾಡೋದಿಲ್ಲ ಅಂತಂದರೆ ನಾಳೆ ದಿವಸ ಅದು ಯೋಚನೆ ಆಗ್ಬಿಡದೆ. ನಾನು ಇವಾಗ ಸಪೋಸ್ ನೀವು ಏನೋ
ಸಮಥಿಂಗ್ ಯು ನಾಟ್ ಎಕ್ಸ್ಪೀರಿಯನ್ಸ್ ಇತ್ತು. ಬೇಡ ಬೇಡ, ಯಾವಾಗ 60 ವರ್ಷ 70 ವರ್ಷ ಆದಮೇಲೆ ಏನಪ್ಪ ಇದು ಲೈಫ್ ಆಗೋಗ್ತಾ ಇದೆ ನಂದು, ಅದನ್ನು ನಾನು ನೋಡೇ ಇಲ್ಲ, ಎಲ್ಲೋ ಹೋಗೇ ಇಲ್ಲ, ಏನೋ ಸಮಥಿಂಗ್ ರೈಟ್, ವಾಟ್ ಎವರ್ ಇಟ್ ಮೇ ಬಿ, ಆವಾಗ ಕಾಡಕ್ಕೆ ಶುರು ಆಗ್ಬಿಡುತ್ತೆ, ಕೊನೆಯಲ್ಲಿ ಕಾಡಕ್ಕೆ ಶುರು ಆಗ್ಬಿಡುತ್ತೆ. ಸೊ ಇದೆಲ್ಲ ಮುಂಚೆನೇ ಎಲ್ಲ ಮಾಡಿಬಿಟ್ಟು ಬಿಟ್ಟುಬಿಡುವಾಗ ರೈಟ್. ಆದರೆ ಯಾವ ಭೋಗದಿಂದ ನಮಗೆ ಸುಖ ಸಿಗುತ್ತೋ ಅದು ಸಿಗಬೇಕಾದ್ರೆ ಮನಸ್ಸಿನ ಮುಖಾಂತರನೇ ಸಿಗಬೇಕು. ಮತ್ತು ಅದು ಸಿಕ್ಕಾಗ ದೇವರು ಕೊಟ್ಟ ಏನೋ ಪ್ರಸಾದ ಅಂತ ಅನುಭವಿಸು ಬೇಡ ಅಂತಲ್ಲ, ಆದರೆ ಅದರ ಇತಿಮಿತಿ ತಿಳ್ಕೊಂಡು ಅಲ್ಲಿಗೆ ಬಿಟ್ಟುಬಿಡೋದಷ್ಟು. ಮನಸ್ಸಿಗೆ ಬಂದರೆ ಈ ಮನಸ್ಸು ಚಂಚಲ, ಸೊ ಭೋಗ ಬಿಟ್ಬಿಡು, ಅದು ಲಿಮಿಟೆಡ್, ಅದು ಆಯ್ತಲ್ಲ, ಅದು ಓಕೆ, ಐ ನೋ ವಾಟ್ ಇಟ್ ಈಸ್. ಬಟ್ ಅದು ಇದ್ದಾಗ ಎಂಜಾಯ್ ಮಾಡಿಬಿಟ್ಟು ಡೋಂಟ್ ಊಟ ಮಾಡ್ತಿರುವಾಗ ಏನೇನೋ ಯೋಚನೆ ಮಾಡಬಾರ್ದು. ಫೋಕಸ್ ಆನ್ ದ ಫುಡ್, ಎಂಜಾಯ್ ಇಟ್, ಅಥವಾ ಒಂದೊಂದು ಎಂಜಾಯ್ ಮಾಡಬೇಕು. ಮನಸ್ಸಿಗೆ ಏನು ಮಾಡೋದು, ಅಲ್ಲೇನಪ್ಪ ಪ್ರಾಬ್ಲಮ್ ಅಂದರೆ ಎಲ್ಲೆಲ್ಲೋ ಹೋಗುತ್ತದು, ಅದಕ್ಕೆ ಲಿಮಿಟೇ ಇಲ್ಲ. ನಾನು ಇಲ್ಲಿ ಕೂತ್ಕೊಂಡಿದ್ದರೆ ನಾನೇನೋ ಅಮೇರಿಕಾ ಬಗ್ಗೆ ಯೋಚನೆ ಮಾಡ್ತೇನೆ, ನನ್ನ ಮನಸ್ಸು ಅಲ್ಲೊಟ್ಟೋಗುತ್ತೆ. ನಾನು ಫಿಸಿಕಲಿ ಇರೋದಿಲ್ಲ, ಮನಸ್ಸು ಅಲ್ಲೊಟ್ಟೋಗುತ್ತೆ ಯಾವುದೋ ವಿಷಯಕ್ಕೆ ಅನ್ಸತ್ತೆ, ವಾಟ್ ಎವರ್ ರೈಟ್. ಸೊ ಅದನ್ನು ಹಿಡಿತಕ್ಕೆ ಇರೋದು ಹೇಗೆ, ಇದು ಎಲ್ಲರೂ ಹೇಳ್ತಾರೆ ಅಲ್ವಾ, ಎಲ್ಲರೂ ಮನಸ್ಸು ದೃಢ ಮನಸ್ಸು ಇರಬೇಕು, ಅದ್ರ ಮೇಲೆ ನಮಗೆ ಹತೋಟಿ ಇರಬೇಕು ಅಂತ. ಯಾವ ಹತೋಟಿ ಮಣ್ಣು, ನನಗೆ ಅದನ್ನು ಸಂತೋಷವಾಗಿ ಕೊಡಬೇಕಾದ್ರೆ ಅದು ಯಾತ್ರ ಮೇಲೂ ಹೋಗುತ್ತೋದಲ್ವ. ಅದು ನಾನು ಬೇಡ ಅಂದರೆ, ನಾನು ಬೇಡ ಅಂದಷ್ಟು ಅದು ಜಾಸ್ತಿ ಹೋಗುತ್ತೆ ಆ್ಯಕ್ಚುಲಿ ಅಲ್ಲಿ ಅಲ್ವಾ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನನಗೆ ಒಂದು ವಿಷಯ ಏನಂದ್ರೆ, ಮನಸ್ಸು ಒಂದು ಒಳ್ಳೆಯದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದರಿಂದ ಬಂದ ಒಂದು ನನಗೆ ಸುಖ ರೈಟ್, ಅದೇನು ತಪ್ಪಿಲ್ಲ, ಅದರಲ್ಲೇನು ನೆಗೆಟಿವ್ ಎನರ್ಜಿ ಇರೋದಿಲ್ಲ. ಎಲ್ಲ ಬರೀ ಹಾಗಂದ್ಬಿಟ್ಟು ದಿವಸಾಗಲೂ ನಾನು ಬೆಳಗ್ಗೆ ಎದ್ಬಿಟ್ಟು ಬರೀ ತಿರುಪತಿ ಯೋಚನೆ ಮಾಡ್ತೇನೆ, ಉಡುಪಿ ಯೋಚನೆ ಮಾಡ್ತೇನೆ, ಓಕೆ ಗುಡ್ ಲಕ್, ಗೋ ಹೆಡ್, ಫೈನ್. ಅದು ಈ ಥರ ಎಲ್ಲ ನಾವು ಏನೇನೋ ತಪ್ಪು ಕಲ್ಪನೆಗಳು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ನಾವು ಒಂಥರ ಹುಚ್ಚರಾಗ್ಬಿಡ್ತೀವಿ, ನಾವು ಒಂಥರ ಕ್ರ್ಯಾಕ್ಗಳ ಥರ ಬಿಡ್ತೀವಿ. ಏಕೆಂದರೆ ಸುಮ್ಮನೆ ಏನೋ ವಿಯರ್ಡಾಗಿ ಆಡೋದು, ಯಾರು ನೋಡಿದ್ರೆ ಹಾಗೆ ಇವನೇನೋ ಅಂತಪ್ಪ ಸ್ವಲ್ಪ ಪಾರ್ಟಿ ಲೂಸ್ ಏನೋ, ಯಾಕೆ ಅಂತಂದರೆ ಏನೋ ಎಲ್ಲೆಲ್ಲೋ ನೋಡ್ತಾನೆ, ಏನೇನೋ ಮಾಡ್ತಾನೆ. ನಾನು ಬಾರ ಒಂದು ಕಾಫಿ ಕುಡಿಯೋಣ ಅಂತಂದರೆ ನಾರಾಯಣ ಅಂತಾನೆ. ಸೊ ಏನಿದೆ ಕ್ರ್ಯಾಕ್ ಏನೋ ಅಂತಾನೆ. ಸೊ ನಮ್ಮಲ್ಲಿ ನಮಗೇನಂತಂದರೆ, ಮನಸ್ಸಿನ ಮುಖಾಂತರ ನನಗೆ ಸುಖ ಸಿಗಬೇಕಾದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ. ಇವಾಗ ಒಂದು ಹೇಳಿದ್ರಲ್ಲ, ಒಂದು ಸಂಗೀತ ಕೇಳಿದ್ರೆ, ಕಣ್ಣು ಮುಚ್ಕೊಂಡು ಸುಮ್ಮನೆ ಒಂದು ಸಂಗೀತ ಕೇಳಿದ್ರೆ ಅದು ಖುಷಿ ಕೊಡುತ್ತಲ್ವ. ಏಕೆಂತಂದರೆ ಒಂದೊಂದು ರಾಗದಲ್ಲೂ ಒಂದೊಂದು ರಸ ಇದೆಲ್ಲ, ಹೌದಲ್ವ. ಬೇರೆ ಬೇರೆ ರಾಗಗಳು ಬೇರೆ ಬೇರೆ ರಸ ಇದೆ. ಕೆಲವು ಈ ಹಿಂದೂಸ್ತಾನಿಯಲ್ಲಂತೂ ಮಾರ್ನಿಂಗ್ ರಾಗಾಸ್, ಈವ್ನಿಂಗ್ ರಾಗಾಸ್ ಎಲ್ಲ ಇದೆಯಲ್ಲ, ಏನು ತಪ್ಪಿಲ್ಲ. ಇವಾಗ ನಾನು ಒಂದು ಕಾನ್ಸರ್ಟ್ಗೆ ಹೋದೆ ಅಂತ ಇಟ್ಕೊ, ಸೊ ಅದು ಭೋಗ, ಅದೇ ಅವ್ರು ಹಾಡ್ತಾ ಇರೋದು ಕೇಳಿದ್ರೆ ಅದು ಭೋಗ, ಬಂದ್ಬಿಟ್ಟೆ ಆಗೋಯ್ತದು. ಮರುದಿವಸ ಬೆಳಗ್ಗೆ ನಾನು ಎದ್ದಾಗ ಆ ಭೀಮಸೇನ್ ಜೋಶಿ ಹೇಳಿದ್ದೆ ಕೇಳ್ತಾ ಇತ್ತು ಅಂತ. ಇದು ಮನಸ್ಸಿನಲ್ಲಿದು ಅಲ್ವಾ, ಅಂದರೆ ಮನಸ್ಸು ಅದ್ರ ಮೇಲೆ ಹೋಗಿ ಕೂತಿದೆ. ಅದೇ ಇವೆಂಟ್ ಆಗೋಯ್ತದು, ನೆನ್ನೆನೇ ಆಗೋಯ್ತದು ರೈಟ್. ಆದರೆ ಅದರಲ್ಲೇನು ತಪ್ಪಿಲ್ಲ, ಮನಸ್ಸನ್ನು ಅದ್ರ ಮೇಲೆ ಹೋಗಿ ಕೂತ್ಕೊಂಡ್ರೆ, ಬಿಕಾಸ್ ಅದು ನಂಗೆ ಸುಖ ಕೊಡುತ್ತಲ್ಲ. ಅದ್ರ ಬದಲು ಸುಮ್ಮನೆ ಯಾತ್ರ ಮೇಲೋ ಇವಾಗ ಯಾರಿಗೋ ಏನೋ ಒಂದು ಸುಮ್ಮನೆ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಆಗೋದು ಬೇಡ, ಬಟ್ ಸಮಥಿಂಗ್ ಏನೋ ಆಯ್ತು, ಸಮಥಿಂಗ್ ನೆಗೆಟಿವ್ ಏನೋ ಸಮಥಿಂಗ್ ಹ್ಯಾಪನ್, ಅದನ್ನು ನೋಡಿ ನಾನು ಖುಷಿ ಪಡಬಾರ್ದು. ಅಂದರೆ ಯಾರೋ ಒಬ್ಬರು ಕಷ್ಟದಲ್ಲಿದ್ದರೆ ಅದನ್ನು ನೋಡಿ ಏನು ನೋಡಿದ್ಯಾ, ಅವ್ರ ಕಷ್ಟದಲ್ಲಿದ್ದರೆ ನಾನು ನೋಡಿ ಚೆನ್ನಾಗಿದೆ, ಇದೆಲ್ಲ ಕೆಟ್ಟ ಬುದ್ಧಿ ಇದು ರೈಟ್. ಅದು ಸುಖ ಅಲ್ವೇ ಇಲ್ಲ, ಅದು ಖಂಡಿತ ಸುಖ ಅಲ್ಲ. ಅದು ಯಾಕೆಂದರೆ ಅದರಿಂದ ನೀವು ಬರೀ ದುಃಖವೇ ಬರೋದು, ಕೊನೆಗೆ ನಿಂಗೆ ಬರೀ ದುಃಖನೇ ಬರೋದು ಅದರಿಂದ ಅಲ್ವಾ. ಸೊ ನನ್ನ ಮನಸ್ಸನ್ನು ಯಾವುದ್ರ ಮೇಲೆ ಇಡಬೇಕು, ಯಾವುದರಿಂದ ನಾನು ಪಾಸಿಟಿವ್ ಥಿಂಗ್ ತೊಗೋಬೇಕು ಅನ್ನೋದು ಅಷ್ಟಾದರೂ ನನಗೆ ಬುದ್ಧಿ ಇರಬೇಕು, ಇರಬೇಕಲ್ವಾ. ಇದರಲ್ಲಿ ಒಂದು ಇನ್ಸಿಡೆಂಟ್ ನಾನು ನಿನ್ನೆ ವಾಸ್ ಟೆಲ್ಲಿಂಗ್ ಸಂಬಡಿ, ಸುಮ್ಮನೆ ಅಯ್ಯೋ ನನಗೆ ಪ್ರಾಬ್ಲಮ್ ಮೈಂಡ್
ಅಲ್ಲ, ಫಾರ್ ಎಸ್ ಅಟ್ಲೀಸ್ಟ್ ಶಾರ್ಟ್ ವೈಲ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯುವರ್ ಸೆಲ್ಫ್. ಅಲ್ಲ, ನನಗೇನು ಪ್ರಾಬ್ಲಮ್ ಇದೆ ಅಂತ ಯೋಚನೆ ಮಾಡೋ ಬದಲು ಆ ಬೇರೆಯವ್ರಿಗೇನು ಪ್ರಾಬ್ಲಮ್ ಇದೆ ಅಂತ ಯೋಚನೆ ಮಾಡ್ಬೋದಲ್ಲ. ರೈಟ್? ಇನ್ನೊಬ್ರು ಯಾರೋ ಪಾಪ ಅವ್ರಿಗೇನೋ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್, ನನಗೂ ಪ್ರಾಬ್ಲಮ್, ಅವ್ರಿಗೂ ಪ್ರಾಬ್ಲಮ್ ಇದೆ. ರೈಟ್? ನನ್ನ ಪ್ರಾಬ್ಲಮ್ ಇದು ನಾನೇ ಯೋಚನೆ ಮಾಡೋ ಬದಲು ಓಕೆ, ಫರ್ಗೆಟ್ ಅಬೌಟ್ ಇಟ್. ರೈಟ್? ಬಿಟ್ಬಿಡ, ಇವನಿಗೇನು ಪ್ರಾಬ್ಲಮ್ ಇದೆ, ಅದಕ್ಕೇನಾದರೂ ನಾನು ಮಾಡೋಕ್ಕೆ ಸಾಧ್ಯವಾ ಅಂತ ಮನಸ್ಸನ್ನು ತೊಗೊಂಡು ಹೋಯ್ತು ಅಂತಂದರೆ ಅದು ಎನರ್ಜೀಸ್ ಕಮ್ ಫ್ರಮ್ ಇನ್ಸೈಡ್ ಟು ಔಟ್ಸೈಡ್. ಅದೇ ಧರ್ಮ. ನನಗೆ ಹಂಗಲ್ಲ, ನನಗೇನೋ ಎಲ್ಲ ನಂಗೆ ಬೇಜಾರಾಗ್ತಾ ಇದೆ ಅಂತ, ಮತ್ತು ಏನು ಮಾಡೋದಪ್ಪ, ಅಲ್ಲ ನೀ ಏನಾದ್ರು ಸ್ವಲ್ಪ ಕುಣಿದಾಡೋ ಥರ ಖುಷಿ ಡೂ ಸಮಥಿಂಗ್ ನೀವು ಮಾಡಿದ್ರೆ ನನಗೆ ಅದು ಖುಷಿ ಇದೆ. ಸೊ ಅವನೆಲ್ಲ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿದ್ರು ಕೂಡ ಇನ್ನೂ ಒಂದು ಸ್ಯಾಟಾಗೆ ಕೂತಿರ್ತಾರೆ. ಏನೇ ಅಂತಂದರೆ ಇನ್ನು ಸ್ವಲ್ಪ ಮಾಡೋದು. ಸಿ ಅದರ್ ಯು ಕೆನಾಟ್ ಡಿಮ್ಯಾಂಡ್ ಬೇರೆಯವರು ನನ್ನನ್ನು ಸುಮ್ಮನೆ ಒಂದು ನಾರ್ಮಲ್ಲಾಗಿ ಇಟ್ಟಿರೋದಕ್ಕೆ 20 ಜನ ಏನೇನೋ ಮಾಡ್ಬೇಕು ಪಾಪ. ನಾನು ಖುಷಿಯಾಗಿರೋಕ್ಕೆ ಇದು ಯಾವ ನ್ಯಾಯ ಇದು? ಅದ್ರ ಬದಲು ನಾನು ಇನ್ನೊಬ್ಬರ ಬಗ್ಗೆ ಇಲ್ಲಪ್ಪ ಅವ್ರಿಗೇನಿದೆ ಮನಸ್ಸು, ನಾನು ಹೇಳ್ತೇನೆ ಮನಸ್ಸನ್ನು ಅದ್ರ ಮೇಲೆ ಇಡ್ತು ಅಂತಂದರೆ ಅವಾಗ ನೀನು ಚೆನ್ನಾಗೇ ಇರ್ತೀಯ, ನೀನು ಮನಸ್ಸು ಚೆನ್ನಾಗಿರುತ್ತೆ. ಯಾಕೆಂದರೆ ನೀನು ಒಳ್ಳೆದ್ರ ಮೇಲೆ ಮನಸ್ಸನ್ನು ಒಳ್ಳೆದ್ರ ಮೇಲೆ ಇಡ್ತಾ ಇದೆಯಾ. ಅದು ತುಂಬ ಸುಲಭ, ಒಂಥರ ಕಷ್ಟ, ಒಂಥರ ಸುಲಭ ಕೂಡ. ನಮ್ಮ ಮನಸ್ಸನ್ನು ಯಾವತ್ತೂ ಒಳ್ಳೆದ್ರ ಮೇಲೆ ಇಡ್ತಾ ಇದ್ರೆ ರೈಟ್, ಅವಾಗ ನಮಗೇನು ನಾವು ಸಂತೋಷವಾಗಿ ಇರ್ತೀವಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ರೈಟ್? ಇದೆಲ್ಲ ಮೀರಿ ನಿನಗೆ ಯಾವತ್ತು ಈ 2 ಹಂತಗಳಿಂದ ನಿನಗೆ ಸುಖ ಏನು ಅಂತ ಅನುಭವಿಸೋದು ಕಲ್ತ್ಕೊಂಡಿದ್ದೀಯೋ ಆವಾಗ ನಾವು ಆ ಹೈಯರ್ ಲೆವೆಲ್ ಆನಂದ ಅದಕ್ಕೆಲ್ಲ ಹೋಗ್ಬೋದು ಅಷ್ಟೇ. ನೀ ಇದೆರಡನ್ನು ಬಿಟ್ಟುಬಿಟ್ಟು ನಾನು ಅಲ್ಲಿ ಹೋಗ್ತೀನಿ ಅಂದರೆ ಸಾಧ್ಯ ಇಲ್ಲ ಅದು. ಅನ್ಲೆಸ್ ಯು ಆರ್ ಒನ್ ಆಫ್ ದೋಸ್ ತುಂಬ ತುಂಬ ಅಪರೂಪಕ್ಕೆ ಕೆಲವರು ಇರ್ತಾರೆ, ಇಲ್ಲ ಅಂತಲ್ಲ. ಅವರು ಏನು ಗೊತ್ತಾ, ಅವ್ರಿಗೇನು ನ್ಯಾಚುರಲ್ ಆ ಥರ ಆಗಿದ್ದಲ್ಲ, ಯಾವುದೋ ಜನ್ಮದಲ್ಲಿ ಅದೆಲ್ಲ ಮಾಡಿಬಿಟ್ಟಿರ್ತಾರೆ ಅಷ್ಟೇ. ಈ ಜನ್ಮದಲ್ಲಿ ಮಾಡಿಲ್ಲದೆ ಇರ್ಬೋದು. ಜ್ಞಾನಿಗಳು ಇವಾಗ ನಾವು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುವಾಗ ನಾವೇನೋ ಹೊತ್ಕೊಂಡು ಹೋಗ್ತೀವಲ್ವಾ, ಏನು ಅಂತಂದರೆ ಆ ಚಿತ್ತದಲ್ಲಿ ಇದೆಯೋ ಅದನ್ನು ತೊಗೊಂಡು ಹೋಗ್ತೀವಿ. ಸೊ ಅವ್ರು ಇದನ್ನೆಲ್ಲ ಮಾಡಿಬಿಟ್ಟು ಅದು ಏನು ಪದೇ ಪದೇ ಮಾಡಿ ಆದರೆ ಇತಿಮಿತಿ ತಿಳ್ಕೊಂಡಿದ್ದವ್ರ ಅವರು ಹುಟ್ಟಾನೆ ಅವ್ರಿಗೆ ಗೊತ್ತಿರುತ್ತೆ. ಅದು ಅಪರೂಪ, ಅದು ತುಂಬ ಅಪರೂಪ. ಅದು ನಾರ್ಮಲ್ ನಮ್ಮಂಥವ್ರಿಗೆ ಏನಪ್ಪ ಅಂತಂದರೆ, ನಾನು ಬಿಫೋರ್ ಐ ಗೋ ಇನ್ ಟು ದಟ್ ಆ ಹೈ ಲೆವೆಲ್ ಏನೋ ರಿಯಲೈಸೇಷನ್ನು ಅದು ಅಂತೆಲ್ಲ ಫಸ್ಟ್ ನೋಡಿ ಇದರಲ್ಲಿ ಏನಿದೆ ಮೊದಲು ಅದು ಭಗವತ್ ಪ್ರಸಾದ, ಎಲ್ಲ ಭಗವತ್ ಪ್ರಸಾದ. ಹೌದಲ್ವಾ? ನನ್ನ ಕಿವಿಗೊಂದು ಸಂಗೀತ ಕೇಳಿದ್ರು ಅದು ಒಂದು ಭಗವತ್ ಪ್ರಸಾದವೇ, ಹೌದಲ್ವ? ಅಥವಾ ಏನೋ ಒಂದು ಒಳ್ಳೆ ತಿಂಡಿ ತಿಂದು ವಾಟ್ ಎವರ್ ಇಟ್ ಈಸ್ ರೀ, ಅದು ಭಗವತ್ ಪ್ರಸಾದವೇ. ಬಿಕಾಸ್ ಅದು ಇರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಅಲ್ಲ. ನಾನು ಸುಮ್ಮನೆ ಏನೋ ಅದೇ ಹೇಳಿದ್ನಲ್ಲ, ಇಲ್ಲ ಕಣ್ಮುಂದೆ ಎಲ್ಲ ಇರುತ್ತೆ, ಜೋಬಲ್ ದುಡ್ಡಿದೆ, ಎಲ್ಲ ಇದೆ. ಆದರೆ ಇಲ್ಲ ನಾನು ಅದೆಲ್ಲ ಮಾಡೋ, ಯಾಕಂದ್ರೆ ನನಗೇನೋ ಒಂಥರ ನಾನು ಸ್ಪಿರಿಚುವಲ್, ನಾನು ಮಂಡ ಆಮೇಲೆ ಈ ಸ್ಪಿರಿಚುವಲ್ ಆಗ್ಬಿಟ್ಟು ಬರೀ ಸ್ಪಿರಿಟ್ ಕಡೆ ಹೋಗ್ಬಿಡ್ತಾರೆ ಅಷ್ಟೇ ಕೊನೆಗೆ. ರೈಟ್? ಇಲ್ಲ ಅದು ಬಿಕಾಸ್ ಯು ನಾಟ್ ರಿಯಲಿ ಎಂಜಾಯ್ ಥಿಂಗ್ಸ್. ರೈಟ್? ಸೊ ಸೊ ಪ್ರತಿಯೊಂದನ್ನು ಭಗವತ್ ಪ್ರಸಾದ ಅಂತ ಸ್ವೀಕಾರ ಮಾಡಿ ಅದನ್ನು ಎಂಜಾಯ್ ಮಾಡು. ಆದರೆ ಅದರ ಇತಿಮಿತಿ ತಿಳ್ಕೊ ಅಷ್ಟೆ. ಅದರಿಂದನೇ ಅದರಿಂದಲೇ ನನಗೆ ಯಾವಾಗಲೂ 100% 24/7 ನನಗೆ ಸುಖ ಆಗುತ್ತೆ ಬರುತ್ತೆ ಅಂತ ಅನ್ಕೋಬೇಡ ಅಷ್ಟೇ. ಯಾಕೆಂದರೆ ಅದು ಸಾಧ್ಯ, ಇಟ್ಸ್ ಇನ್ಕೇಪಬಲ್ ಆಫ್ ಇಟ್. ಅದು ಹೆಂಗೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ. ಅದು ಮನಸ್ಸಿಂದನಿಂದಲೂ ಸಾಧ್ಯ ಇಲ್ಲ. ಆದರೆ ಮನಸ್ಸು ಈ ಭೋಗಕ್ಕಿಂತ ಸ್ವಲ್ಪ ಬೆಟರ್ ಅಷ್ಟೇ. ನನ್ನ ಗುರಿ ಏನಿರಬೇಕು ಅಂತಂದರೆ ಇವೆಂಚುವಲ್ ಗುರಿ, ಇದನ್ನೂ ಮಾಡು ಅದು ಮಾಡು, ಸಿಕ್ಕಾಗೆಲ್ಲ ಏನೇನು ಏನೋ ಅದರಲ್ಲಿ ಏನೂ ತಪ್ಪಿಲ್ಲ. ಯಾರು ನೋಬಡಿ ಈಸ್ ಗೋಯಿಂಗ್ ಟು ಥಿಂಕ್ ಅಂತ ಅಂದ್ಕೊಂಡ್ರೆ ಅಂದ್ಕೊಂಡು ಹೋಗಲಿ. ಇವಾಗ ಯಾರೋ ನೋಡ್ಬಿಟ್ಟೆ ಏನಪ್ಪ ಏನೋ ಪಾಠ ಪ್ರವಚನ ಮಾಡ್ತಾನೆ, ಅಲ್ಲಿ ನೋಡಿದ್ರೆ ವಿದ್ಯಾರ್ಥಿ ಭವನಲ್ಲಿ ಕೂತ್ಕೊಂಡು ಚಪ್ಪರಿಸ್ಕೊಂಡು ಇನ್ನು ಸ್ವಲ್ಪ ಚಟ್ನಿ ಹಾಕ್ರಿ ಅಂತೆಲ್ಲ ಹಾಕ್ಕೊಂಡು ದೋಸೆ ಹೊಡಿತಾ ಇದ್ದಾನೆ.
ಅವರು ಹಣೆ ಬರ ಅದು ನಾವೇನು ಮಾಡೋಕ್ಕಾಗ್ತದೆ ರೈಟ್. ಬೇಕಾದ್ರೆ ಒಂದು ಸರ್ತಿ ಅಲ್ಲಿ ವಿದ್ಯಾರ್ಥಿಗಳು ಅಕಸ್ಮಾತ್ ಸಿಕ್ಬಿಟ್ಟು ಒಂದು ಕಡೆ ನೋಡ್ಬಿಟ್ಟು ನಾರಾಯಣ ಅಂದ್ಬಿಟ್ಟು ತಿರ್ಗಿ ಚಂದ ದೋಸೆ ತಿಂದರೆ ಆಯ್ತು ಅಷ್ಟೇ. ವಿಲ್ ಬಿ ಹ್ಯಾಪಿ ರೈಟ್. ಸೊ ಅದ್ರಲ್ಲಿ ಏನೂ ತಪ್ಪಿಲ್ಲ, ಆದರೆ ಅದರ ಇತಿಮಿತಿ ಮಾತ್ರ ತಿಳ್ಕೊಬೇಕಷ್ಟೆ, ಚೆನ್ನಾಗಿ ತಿಳ್ಕೊಬೇಕು. ತಿಳ್ಕೊಂಡು ಒಂದು ಹಂತದಿಂದ ಹೋಗ್ತಾ ಇತ್ತು ಅಂತಂದರೆ ನಿಜಕ್ಕೂ ಸಹ ಇವತ್ತಲ್ಲ ನಾಳೆ, ಈ ಜನ್ಮ ಅಲ್ಲ ಅಥವಾ ಮುಂದಿನ ಜನ್ಮದಲ್ಲಿ ನಮಗೆ ನಿಜಕ್ಕೂ ಆನಂದ ಸಿಗುವಂತಹ ಸಾಧ್ಯತೆ ಇದೆ. ನೀನು ಇದನ್ನೇ ಮಾಡಲ್ಲ ಅಂದರೆ ಅವಾಗೇನಾಗತ್ತೆ ಗೊತ್ತಾ, ಇವಾಗ ಮಾಡಲಿಲ್ಲ ಅಲ್ವಾ, ನೆಕ್ಸ್ಟ್ ಲೆವೆಲ್ ಬಂದು ತಿರ್ಗಾ ಶುರು ಮಾಡಬೇಕು. ಹೀಗೆ ಇದು ಬೇಡ ಅಂತ ಹೇಳ್ಬಿಟ್ಬಿಡು, ನೆಕ್ಸ್ಟ್ ಟೈಮ್ ಇದೇನೋ ಅಷ್ಟು ಚೆನ್ನಾಗಿದೆ ಅಲ್ವಾ ಇದಂತ ತಿರ್ಗಾ ಶುರು ಮಾಡಬೇಕದು. ಅದ್ರ ಬದಲು ಎಂಜಾಯ್ ಇಟ್. ಆದರೆ ಅದು ಇತಿಮಿತಿ ತಿಳ್ಕೊ ಅಷ್ಟೇ. ತಿಳ್ಕೊಂಬಿಟ್ಟು ಅಲ್ಲಿಗೆ ನಿಲ್ಲಬಾರ್ದು ಅಂತ ಹಂತದಲ್ಲಿ ಹೋಗ್ತಾ ಇತ್ತು ಅಂತಂದರೆ, ನಮಗೆ ಭಗವಂತನ ಒಂದು ಅರಿವು ಬರಬೇಕಾದ್ರೆ ಎಲ್ಲ ತರಹದ ಭಗವಂತನ ಯಾವ ನಮಗೆ ಪ್ರಸಾದ ಸಿಗುತ್ತೋ ಅದೇ ಎಲ್ಲ ಒಂದು ಪ್ರಸಾದನ. ಇವನ್ ಪಿಜ್ಜಾ ಇಸ್ ಭಗವತ್ ಪ್ರಸಾದ ರೈಟ್. ಸಪೋಸ್ ಇಟಲಿನೇ ಇರಲಿಲ್ಲ ಅಂತ ಇಟ್ಕೊಳ್ಳಿ, ನಿಂಗೆ ಪಿಜ್ಜಾ ಇಲ್ಲಿ ಮಾಡ್ತಾರೆ. ಸೊ ಎಲ್ಲ ಭಗವತ್ ಪ್ರಸಾದವೇ, ಆದರೆ ಅದನ್ನು ನಾವು ಭಗವತ್ ಪ್ರಸಾದ ಅಂತ ರೆಕಗ್ನೈಸ್ ಮಾಡಿ ಅದರ ಇತಿಮಿತಿಗಳನ್ನು ತಿಳ್ಕೊಂಡು ಸ್ವೀಕಾರ ಮಾಡಿ, ಆದರೆ ಬರ್ತಾ ಒಂದು ಹಂತದಲ್ಲಿ ಎತ್ತರಕ್ಕೆ ಹೋಗ್ತಾ ಇತ್ತು ಅಂತಂದರೆ, ನೀನು ಎಷ್ಟು ಡೈವರ್ಸಿಟಿ, ಎಷ್ಟು ವೈವಿಧ್ಯತೆ ಇದೆಯಲ್ಲ ಅದು ನೀನು ನೋಡಿದೆಯೋ, ಭಗವಂತನ ಮೇಲೆ ಅಷ್ಟು ಅರಿವು ಬರುತ್ತೆ ನಿನಗೆ ಅಲ್ವಾ. ಏಕೆಂದರೆ ನೀನು ಅಷ್ಟು ಇವಾಗ ಇಂಪ್ರೆಸ್ ಆಗಿ ಯಾರೋ ಒಬ್ಬರು ಒಂದು ಸಣ್ಣದೇನೋ ಮಾಡಿದ್ರು ಅಂತಿಟ್ರು, ನಿಂಗೆ ಗೊತ್ತಾಯಿತು ಏನೋ ಒಂದು ಸಣ್ಣ ಕೆಲಸ, ನೀನು ಅಷ್ಟು ಇಂಪ್ರೆಸ್ ಆಗಲ್ಲ. ಅವ್ರು ಮಾಡಿದ್ದು 1000 ಕೆಲಸ ನೋಡ್ಬಿಟ್ಟು ಏನಪ್ಪ ಎಷ್ಟೆಲ್ಲ ಮಾಡ್ತಾರೆ, ಹೌದಲ್ವ. ಸೊ ಭಗವಂತನ ಬಗ್ಗೆ ತಿಳ್ಕೊಬೇಕಾದ್ರೆ ಆ ವೈವಿಧ್ಯತೆಯ ಒಂದು ಜ್ಞಾನ ಬೇಕು ನನಗೆ. ಆವಾಗಲೇ ನನಗೆ ಅವನ ಕಂಡ್ರೆ ಆ ಭಕ್ತಿ ನಿಜ ಭಕ್ತಿ ಬರೋದು ಆವಾಗಲೇ ಅಲ್ವಾ. ಒಂದು ಎಷ್ಟು ಈವನ್ ಪ್ಲ್ಯಾಂಟ್ಸ್ ನೋಡ್ರಿ, ಎಷ್ಟು ಥರ ಪ್ಲ್ಯಾಂಟ್ಸ್, ಎಷ್ಟು ಥರ ಏನೋ ವಿಚಿತ್ರ. ನಾನು ಇರಲೇ ಪಾಪ ಯಾರೋ ಹೂವಾಗಿ ಮತ್ತೊಂದಿಡ್ತಾರೆ ಇಲ್ಲಿ ರೈಟ್. ಅಲ್ಲಿನ ರೋಸಾ ಹೂವೆಲ್ಲ ನೋಡಿದ್ರೆ ಒಂದು ಸರ್ತಿ ತೊಗೊಂಡು ಸ್ವಲ್ಪ ಅದನ್ನ ಎಕ್ಸಾಮಿನ್ ಮಾಡಬೇಕು ರೈಟ್. ಅಥವಾ ಒಂದು ಶಾವಂತಿಗೆ ಇರ್ಬೋದು, ಯಾವುದೇ ಒಂದು ಹೂವು ಇದ್ದರೆ ಅಲ್ಲದು ಹೇಗಿರಿ ಅದು ಆ ಗಿಡದಲ್ಲಿ ಆ ಹೂವು ಒಂದೇ ಥರ ಬೆಳೆಯುತ್ತಲ್ಲ. ಇದು ವಿಚಿತ್ರ ಅಲ್ವಾ. ಇವಾಗ ಕೆಂಪು ರೋಸ್ ಅಂದರೆ ಕೆಂಪು ರೋಸನ್ನೇ ಬರುತ್ತೆ, ಅದು ಅದರಲ್ಲಿ ಇದಕ್ಕಿದಾಗ ನಾಳೆ ಬೆಳಗ್ಗೆ ಏನೋ ಒಂದು ಹಾಗಲಿಕಾಯಿ ಬರೋಲ್ಲ ಅದೇ ಬರುತ್ತೆ. ಅಂದರೆ ಎಷ್ಟು ಆ ಥರ ಎಷ್ಟು ಅಮೇಝಿಂಗ್ ಥಿಂಗ್ಸ್ ಇರುತ್ತೆ. ನಾವೊಂದು ಪೂಜೆ ಮಾಡುವಾಗ ಕನಕಾಂಬರ ರೈಟ್, ಇಟ್ಸ್ ಎ ಬ್ಯೂಟಿಫುಲ್ ಫ್ಲವರ್ ಕನಕಾಂಬರ. ಸೊ ಒಂದೊಂದು ಹೂವು ನಾವು ಇಡುವಾಗ ಅದು ಕಣ್ಣಿಗೆ ಒಂದು ಆನಂದ, ಅದು ಹೌದು ಅಲ್ಲ. ಸೊ ಪ್ರತಿಯೊಂದು ಭೋಗ ಬಿಡಬೇಕು. ತುಂಬ ಜನ ಹೇಳ್ತಾರೆ ಭೋಗ ಎಲ್ಲ ಮಾಡಬಾರ್ದು, ಬಿಡಬೇಕಂತ ಹೇಳ್ತಾರೆ. ನನ್ನ ಪ್ರಕಾರ ಇದು ನನ್ನ ಅನ್ನಿಸಿಕೆ, ಬೇಕಾದ್ರೆ ನಂಬರಿ ಬೇಕಾದ್ರೆ ಬಿಡ್ರಿ. ಏಕೆಂದ್ರೆ ನಾನು ಹೇಳೋದು ಇಷ್ಟೇ, ನೀವು ಇಲ್ಲ ನಾನು ಭೋಗ ನಂಗೆ ಬೇಡ ಅಂತಂದರೆ ಇವತ್ತಲ್ಲ ನಾಳೆ ದಿವಸ ಅದರಿಂದ ಹೋಗ್ತೀರ ಅಷ್ಟೇ. ಅದ್ರ ಬದಲು ಮಾಡಿಬಿಟ್ಟು ಇಷ್ಟೇ. ನಾನು ಐ ಸಿ ಸಮ್ ಪೀಪಲ್ ಇರೋದು ಸುಮ್ಮನೆ ದೇ ಡೋಂಟ್ ಎಂಜಾಯ್ ಎನಿಥಿಂಗ್. ಲೈಫಲ್ಲಿ ಏನೂ ಎಂಜಾಯ್ ಮಾಡಲ್ಲ ಅವರು. ದಟ್ಸ್ ಸ್ಯಾಡ್ ಆ್ಯಕ್ಚುಲಿ. ಐ ಫೈಂಡ್ ದಟ್ ವೆರಿ ಸ್ಯಾಡ್. ಏನು ದೇವ್ರು ಏನು ಕೊಟ್ಟಿದ್ದಾರೆ ನಾನು ಎಂಜಾಯ್ ಮಾಡ್ಯಾ, ಬಿಕಾಸ್ ನಾಳೆ ಇರುತ್ತೆ ಅಂತ ಏನು ಗ್ಯಾರಂಟಿ ಇದೆ? ಅದು ನಾಳೆ ಇಲ್ಲದೆ ಇರ್ಬೋದಲ್ವಾ. ಇವತ್ತು ಕೊಟ್ಟಿದ್ದಾನಲ್ವಾ, ಥ್ಯಾಂಕ್ ಯು ಅಂದ್ಬಿಟ್ಟು ಎಂಜಾಯ್ ಮಾಡೋದನ್ನ. ಬಟ್ ಥ್ಯಾಂಕ್ ಯು ಅನ್ನೋದು ಮರಿಬೇಡ ಅಷ್ಟೇ. ಥ್ಯಾಂಕ್ ಯು ಅಂದ್ಬಿಟ್ಟು ಎಂಜಾಯ್ ಮಾಡುತ್ತೆ. ಆಮೇಲೆ ಓಕೆ ಫೈನ್ ಅಂದ್ಬಿಟ್ಟು ಬಿಟ್ಬಿಟ್ಟು ಇದೇ ಮಾಡ್ತಾಯಿತ್ತು ಅಂತಂದರೆ ನಮಗೆ ಆ್ಯಕ್ಚುಲಿ ಅಂಥ ನೀವು ನೋಡಿದ್ರೆ ಅವ್ರು ಯಾವಾಗಲೂ ಖುಷಿಯಾಗಿರ್ತಾರೆ. ಅವ್ರ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಆದರೆ ನೀವು ಹೊರಗಡೆ ನೋಡಿದ್ರೆ ಗೊತ್ತಲ್ಲ, ಅದೇ ಹೇಳಿದ್ನಲ್ಲ ಹಂಸ ನೀರಲ್ಲಿ ಹೋಗ್ತಾ ಇರುವಾಗ ಯು ಥಿಂಕ್ ದಟ್ ಸುಮ್ಮನೆ ಡೊಯ್ ಅಂತ ಹೋಗುತ್ತಲ್ಲ ಅಂತ. ಡೊಯ್ ಅಂತ ಹೋಗಲ್ಲ, ಅದು ಕೆಳಗಡೆ ಕಾಲು ಬಡಿತಾ ಇದೆ ಪಾಪ ಕಷ್ಟಪಟ್ಕೊಂಡು. ಹಾಗೆ ಒಬ್ಬ ಜ್ಞಾನಿ ಸಹ ತುಂಬ ಕಷ್ಟಪಡ್ತಾನೆ ಜೀವನದಲ್ಲಿ ಅವನು. ಆದರೆ ನೋಡಿದವ್ರು ಗೊತ್ತಾಗಲ್ಲ, ಅವನೇನೋ ಸರಿ ಡೊಯ್ ಅಂತ ಹೋಗ್ತಾ ಇದ್ದಾನೆ. ಅವನು ಈಸ್ ಗಾಟ್ ಇಸ್ ಓನ್ ಸ್ಟ್ರಗಲ್ಸ್ ವಿಚ್ ಈಸ್ ಗೋಯಿಂಗ್ ಥ್ರೂ. ಆದರೆ ಒಂದೇನಂದರೆ ನಮಗೆ ಆ ಒಂದು
ಜೀವನದ ಒಂದು ಶೈಲಿ ಬರುತ್ತೆ. ಅಂದರೆ ಸಂಸಾರದಲ್ಲಿ ಆರಾಮಾಗ್ಬೋದು, ರೈಟ್, ಏನು ತೊಂದರೆ ಇಲ್ಲ, ಏನು ಹಿಕಪ್ಸ್ ಇಲ್ಲ, ಏನು ಪ್ರಾಬ್ಲಮ್ಸ್ ಇಲ್ಲ, ರೈಟ್. ಅದು ಎಲ್ಲರಿಗೂ ಬರಲಿ. ಹರಿಚಿತ್ತ ಸಾಧ್ಯವಾದರೆ ಜುಲೈ ಆಗಸ್ಟಲ್ಲಿ ಬಂದಾಗ ಮತ್ತೆ ಕನ್ನಡದಲ್ಲಿ ಪ್ರವಚನ ಮಾಡುವ. ಅದು ನನ್ನ ಕೈಲಿಲ್ಲ, ಅದು ಗುರುಗಳ ಕೈಲಿದೆ, ಭಗವಂತನ ಕೈಲಿದೆ.